ಪ್ರೊಡಕ್ಷನ್ಸ್ ಅರ್ಪಿಸುತ್ತಿರುವಂತಹ ಕನ್ನಡ ಕಿರು ಚಿತ್ರೋತ್ಸವ 2025 ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ 2025ಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ನಮ್ಮ ಸಿನಿಮಾ ಫ್ರೆಂಡ್ಸ್. ಇದು ಬೇಕಾಗಿತ್ತು. ನಾವೆಲ್ಲರೂ ಇಷ್ಟ ತನಕ ತುಂಬಾ ಕಾತರದಿಂದ ವೆಯ್ಟ್ ಮಾಡ್ತಾ ಇದ್ದಂತಹ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ ಪವನ್ ಒಡೆಯರ್ ಅವರು ಆಗಮಿಸಿರುತ್ತಾರೆ. ಜೋರಾದ ಚಪ್ಪಾಳೆಗಳೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ. ಒಬ್ಬ ಆಂಕರ್ನ ಕೆಲಸನ ಕಡಿಮೆ ಮಾಡಿದಂತ ಆಡಿಯನ್ಸ್ಗೆ ಧನ್ಯವಾದಗಳು. ಬಂದು ಚಪ್ಪಾಳೆ ಹೊಡೆಯಕ್ಕೆ ಹೇಳ್ತೀನಿ ಅಂತ ನಿಮ್ಗೆಲ್ಲರಿಗೂ ಗೊತ್ತು, ಅದಕ್ಕೆ ಮುಂಚೆ ನೋಡ್ಬಿಟ್ಟಿದ್ವಿ. ಥ್ಯಾಂಕ್ ಯು ಸೊ ಮಚ್. ಮೊದಲು ನನಗೆ ಅಂತ ಅನ್ಕೊಂಡೆ, ಆಮೇಲೆ ಗೊತ್ತಾಯ್ತು ನನಗೆಲ್ಲ ಇದೆಲ್ಲ ಸಿನಿಮಾಗೆ ಜೊತೆಗೆ ನಾನು ಕೇಳ್ಬೋದು ಮುಂದೆ ಅಂತ. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷ ಆಹ್ವಾನಿತರಾದ ಮುಖ್ಯ ಅತಿಥಿಗಳಾದಂತಹ ಶ್ರೀ ಯಾರು ಕೇಳಿಸ್ಲಿಲ್ಲ ಅವರಿಗೆ, ಪವನ್ ಒಡೆಯರ್ ಅವರು ದಯವಿಟ್ಟು ವೇದಿಕೆಯ ಮೇಲೆ ಬಂದು ದೀಪವನ್ನ ಬೆಳಗಿಸಬೇಕು ಅಂತ ಕೇಳ್ಕೊತೀನಿ. ಅವ್ರ ಜೊತೆಗೆ ಧರ್ಮಣ್ಣ ಅವರು, ಯಶವಂತ್, ಸಚಿನ್ ಶೆಟ್ಟಿ ಹಾಗೂ ಶ್ರೀಮತಿ ಸುಭದ್ರಾ ಹಾಗೂ ಸತ್ಯನಾರಾಯಣ ಅವರು ಬರಬೇಕು ಅಂತ ಕೇಳ್ಕೊತೀನಿ. ವಿಕೆ ಪ್ರೊಡಕ್ಷನ್ಸ್ ನ ಅಧ್ಯಕ್ಷರಾದ ಜಗನ್ನಾಥ್ ರಾವ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸತ್ಯನಾರಾಯಣ ಹಾಗೂ ಡಾಕ್ಟರ್ ಸುಭದ್ರಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಹೈದರಾಬಾದಿಂದ ಬಂದಿದ್ದಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ದೀಪವನ್ನ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಂತಹ ಎಲ್ಲ ಅತಿಥಿಗಳಿಗೂ ಮುಖ್ಯ ಅತಿಥಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇವತ್ತು ಇಲ್ಲಿ ಬೆಳಗಿದಂತಹ ಜ್ಯೋತಿ ನಮ್ಮ ಈ ಒಂದು ಆಡಿಟೋರಿಯಂನ ಯಾವ ರೀತಿ ಬೆಳಗ್ತಾ ಇದೆ, ಅದ್ರ ಜೊತೆಗೆ ಇಲ್ಲಿ ಸೇರಿರುವಂತಹ ಎಲ್ಲ ಪ್ರತಿಭೆಗಳನ್ನು, ಅವರ ಮನಸ್ಸುಗಳನ್ನು, ಅವರ ಬುದ್ಧಿಯನ್ನು ಬೆಳಗಿ ಅವರೆಲ್ಲರಿಗೂ ಯಶಸ್ಸು ನೀಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ರಾರ್ಥನೆ. ಜೂನಿಯರ್ SPB ಅಂತಾನೆ ಪ್ರಖ್ಯಾತರಾಗಿರುವಂತಹ ಗುರು ಮಂಗಳೂರು ಅವರು SP ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೆ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಅನೇಕ ಕನ್ನಡ ಚಲನಚಿತ್ರಗಳಲ್ಲಿ ಮತ್ತು ತುಳು ಚಿತ್ರದಲ್ಲಿ ಕೂಡ ಅವರು ಹಾಡಿದ್ದಾರೆ. ಸುಮಾರು ನಾವು ಎಷ್ಟು ಆರ್ಕೆಸ್ಟ್ರಾ ನೋಡಿರ್ಬೋದು, ಎಷ್ಟು ಪ್ರೋಗ್ರಾಮ್ ನೋಡಿರ್ಬೋದು, ದಯವಿಟ್ಟು ಮೇಲೆ ಬನ್ನಿ. ಎಷ್ಟು ಕಾರ್ಯಕ್ರಮಗಳನ್ನ ನಾವು ಅಟೆಂಡ್ ಮಾಡಿರಬಹುದು. 50, 100, 1500 ಆರ್ಕೆಸ್ಟ್ರಾಗಳಲ್ಲಿ ಅವರು ಹಾಡಿದ್ದಾರೆ. ಗುರು ಮಂಗಳೂರವರು ದಯವಿಟ್ಟು ಪ್ರಾರ್ಥನೆಯಿಂದ. ಧನ್ಯವಾದಗಳು ನಮ್ಮ ಅಭಿಜಿತ್ ಸರ್ ಇವರಿಗೆ, ಹಾಗೆಯೇ ಬಂದಿರುವಂಥ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ ಹೇಳುತ್ತಾ, ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನೀವು ಎಲ್ಲರಿಗೂ ಕೂಡ ಗೊತ್ತಿರಬಹುದು, ಒಂದು ಪ್ರಾರ್ಥನೆಯ ನಮ್ಮ ಭಾರತೀಯ ಸಂಪ್ರದಾಯದಂತೆ ಯಾವುದೇ ಒಂದು ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಒಂದು ದೇವರ ಶ್ಲೋಕ ಅಥವಾ ಹಾಡನ್ನು ಹಾಡೋದ್ರ ಮೂಲಕ ಆ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಲಿ ಅನ್ನೋ ಒಂದು ಪ್ರಾರ್ಥನೆಯೊಂದಿಗೆ ನಾವು ಆರಂಭ ಮಾಡ್ತೀವಿ. ಅದೇ ಥರ ಈ ಹೊತ್ತಿನ ಕಾರ್ಯಕ್ರಮ ಕೂಡ ನಾನು ಇವಾಗ ವಿಶ್ವನಾಥಾಷ್ಟಕಂ ಒಂದು ಸ್ತೋತ್ರವನ್ನು ಹೇಳ್ತೀನಿ. ಸೊ ಇದರ ಮೂಲಕ ನಾವು ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ. ಧನ್ಯವಾದಗಳು.
గంగాతరంగ రమణీయ జటాకలాపం గౌరీ నిరంతర విభూషిత వామభాగం నారాయణ ప్రియమనంగ మదాపహారం వారాణసీపురపతిం భజ విశ్వనాథం వాచామగోచరమనేక గుణస్వరూపం వాగీశ విష్ణుసుర సేవిత పాదపీఠం వామేన విగ్రహవరేణ కలత్రవంతం వారాణసీపురపతిం భజ విశ్వనాథం భూతాదిపం భుజగభూషణ భూషితాంగం వ్యాఘ్రాజినం భరధరం జటిలం త్రినేత్రం పాశాంకుశాభయవరప్రదశూలపాణిం వారాణసీపురపతిం భజ విశ్వనాథం సీతాంశుశోభిత కిరీట విరాజమానం బాలేక్షణాతల విశోషిత పంచబాణం నాగాధిపారచిత బాసుర కర్ణపూరం వారాణసీపురపతిం భజ విశ్వనాథం పంచాననం దురితమత్తమతంగజానం నాగాంతకం ధనుజ పుంగవ పన్నగానం దావానలం మరణశోక జరాటవీనాం వారాణసీపురపతిం భజ విశ్వనాథం తేజోమయం సగుణ నిర్గుణమద్వితీయం ఆనందకందమపిరాజితమప్రమేయం నాగాత్మకం సకల నిష్కళమాత్మరూపం వారాణసీపురపతిం భజ విశ్వనాథం ఆశాం విహాయ పరిహృత్య పరస్య నిందా ఊపేరతిం చ సునివార్య మనస్సమాధౌ ఆదాయ హృత్కమల మధ్యగతం పరేశం వారాణసీపురపతిం భజ విశ్వనాథం రాగాదిదోషరహితం సజనానురాగం వైరాగ్య శాంతి నిలయం గిరిజా సహాయం మాధుర్య ధైర్య శుభగం గరణాభిరామం వారాణసీపురపతిం భజ విశ్వనాథం వారాణసీపురపతే స్తవనం శివస్య వ్యాసోక్తమష్టకమిదం పఠితా మనుష్య విద్యాం శ్రియం విపుల సౌఖ్యమనంత కీర్తిం సంప్రాప్య దేహ విలయే లభతే చ మోక్షం విశ్వనాథాష్టకం మిదం యః పఠే శివ సన్నిధౌ శివలోకమవాప్నోతి శివేన సహ మోదతే. ధన్యವಾದಗಳು. ಧನ್ಯವಾದಗಳು ಗುರು ಅವರೇ. ದಯವಿಟ್ಟು ಮುಂದಿನ ಕಾರ್ಯಕ್ರಮ ಮುಂದೆ ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ? ಪವನ್ ಒಡೆಯರ್ ಈಗ ಒಂದು ಲೈಟ್ಸ್ ಆನ್ ಮಾಡ್ಬೋದಾ? ಲೈಟ್ಸ್ ಆನ್ ಪ್ಲೀಸ್. ಲೈಟ್ಸ್ ಆನ್ ಪ್ಲೀಸ್. ಪವನ್ ಒಡೆಯರ್ ಅವರು ಹೇಳಿದ್ದಾರೆ. ಪವನ್ ಒಡೆಯರ್ ಅವರ ಇಂಟ್ರಡಕ್ಷನ್ ಕೊಡಬೇಕು ಅಂತ ಹೇಳಿ ಒಂದು ಡಿಸ್ಕಷನ್ ಆಯಿತು ನಮ್ಮ ಟೀಮಲ್ಲಿ. ಪವನ್ ಒಡೆಯರ್ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಇಲ್ಲಿ? ನಾವು ಇಂಟ್ರೊಡಕ್ಷನ್ ಕೊಡೋ ಅವಶ್ಯಕತೆ ಇದೆಯಾ ಅಂತ ಡಿಸ್ಕಷನ್ ಮುಂದುವರಿತು. ಒಂದು ಪೋಲ್ ಮಾಡ್ಬೋದಾ ಪವನ್ ಅವರೇ? ಒಂದು ಪೋಲ್ ಮಾಡ್ಬೋದಾ? ವೋಟಿಂಗ್ ಪೋಲ್. ಇಲ್ಲ, ಎಷ್ಟು ಜನರಿಗೆ ಪವನ್ ಒಡೆಯರ್ ಗೊತ್ತಿದ್ದಾರೆ ಕೈ ಎತ್ಬೋದಾ? ಓ ಸರ್, ದಯವಿಟ್ಟು ನೀವು ಇಲ್ಲಿ ಬಂದು ನಿಂತ್ಕೊಂಡು ನೋಡ್ಬೇಕು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ದೃಶ್ಯ. 100%.
ಕರ್ನಾಟಕದ ಇದನ್ನ ಒಂದು ಚಿಕ್ಕ ಕರ್ನಾಟಕ ಅಂತ ಅನ್ಕೊಂಡ್ರೆ ಅದರಲ್ಲಿ 100% ಎಲ್ರಿಗೂ ಪವನ್ ಒಡೆಯರ್ ಅವರು ಗೊತ್ತಿದ್ದಾರೆ. ಪವನ್ ಒಡೆಯರ್ ಅವರು ಇಲ್ಲಿ ನಾವು ಸುಮಾರು 100 ಜನ ಇದ್ದೀವಿ. ಅವ್ರ ಬಗ್ಗೆ ಮಾತಾಡೋದಕ್ಕೆ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ? ಅವ್ರ ಪವನ್ ಒಡೆಯರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಮೈಕ್ ಕೊಟ್ರೆ ಎಲ್ಲರೂ ಮಾತಾಡ್ತೀವಿ. ಮೈಕ್ ಕೊಟ್ರೆ ಎಲ್ಲರೂ ಮಾತಾಡ್ತೀವಿ. ಎಲ್ರಿಗೂ 1 ನಿಮಿಷ ನಿಮಗೆ ಸಾಕಾಗಲ್ಲ, 3 ನಿಮಿಷ ಕೊಡ್ಲಾ? ಪ್ರತಿಯೊಬ್ಬರಿಗೂ 3 ನಿಮಿಷ ಕೊಡ್ತೀನಿ. 3 × 100 300. ನಾವು ಈ ಆಡಿಟೋರಿಯಂ ಬುಕ್ ಮಾಡಿರೋದೇ 300 ನಿಮಿಷಕ್ಕೆ. ಆಮೇಲೆ ಅವಾರ್ಡ್ ಇಸ್ಕೊಳ್ಳೋದಕ್ಕೆ ಮುಂದಿನ ವಾರ ಬರ್ಬೇಕಾಗತ್ತೆ. ಎಲ್ರಿಗೂ ಓಕೆ ಅಂದ್ರೆ ನನ್ಗೆ ಓಕೆ. ಜಗನ್ನಾಥ್ ಅವರು ಗೊತ್ತಿಲ್ಲ, ಬಜೆಟ್ ನೋಡ್ಬೇಕು ಅವರು. ಸೊ ಒಟ್ಟಿಗೆ ನಾವೆಲ್ಲರೂ ಒಟ್ಟಿಗೆನೆ ಪವನ್ ಒಡೆಯರ್ ಅವ್ರ ಬಗ್ಗೆ ಏನೇನ್ ಗೊತ್ತಿದೆ ಅದನ್ನೆಲ್ಲ ನಾವೆಲ್ಲರೂ ಒಟ್ಟಿಗೆನೆ ಹೇಳ್ತಾ ಹೋಗ್ಬೋದಾ? ಗೋವಿಂದಾಯ ನಮಃ. ಗೂಗ್ಲಿ ಕಮಾನ್. ರಣವಿಕ್ರಮ, ನಟ ಸಾರ್ವಭೌಮ, ಡೊಳ್ಳು, ನಟರಾಜ ಸರ್ವಿಸ್, ಜೆಸ್ಸಿ, ಹಾ, ದೆನ್ ರೋಮಿಯೋ, ರೆಮೋ, ಪ್ರೀತಿ, ಗೀತಿ ಇತ್ಯಾದಿ. ಅದು ಇತ್ಯಾದಿ ಏನೇನು ಅಂತ ಪವನ್ ಒಡೆಯರ್ ಅವರೇ ಹೇಳ್ಬೇಕಾಗತ್ತೆ. ಸೊ ಒಂದು ನೀವೆಲ್ಲರೂ ಹೇಳಿದ್ದನ್ನ ಸೇರಿಸ್ಕೊಂಡು ಚಿಕ್ಕದಾಗಿ ಒಂದು ಇಂಟ್ರೊಡಕ್ಷನ್ ಪವನ್ ಒಡೆಯರ್ ಅವ್ರ ಬಗ್ಗೆ ಕೊಡ್ತಾ ಇದ್ದೀನಿ. ಕೆಲವರಿಗೆ ಪವನ್ ಒಡೆಯರ್ ಯಾರು ಅಂತ ಗೊತ್ತಿಲ್ದಿದ್ರೆ ಅವರಿಗೆ ಆಶ್ಚರ್ಯ ಆಗುವಂಥದ್ದು. ನಾವೆಲ್ಲ ಇಲ್ಲಿ ಸಿನಿಮಾ ಮಂದಿ ಇದ್ದೀವಿ ಅಲ್ವಾ? ಒಂದು ವರ್ಷದಲ್ಲಿ ಒಂದು ಆಕ್ಟರ್ ಎಷ್ಟು ಸಿನಿಮಾ ಮಾಡ್ಬೋದು? ಏನಾದ್ರು 10 ಅಂತಾನು ಹೇಳ್ಬೋದು. ಒಬ್ಬ ಡೈರೆಕ್ಟರ್ ಎಷ್ಟು ಸಿನಿಮಾಗಳನ್ನ ಮಾಡ್ಬೋದು ಒಂದೇ ವರ್ಷದಲ್ಲಿ? ಓಕೆ, 3 ವರ್ಷದಲ್ಲಿ 15 ವರ್ಷಗಳಲ್ಲಿ 15ಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ದೇಶನ ಮಾಡಿ, ಆಕ್ಟಿಂಗ್ ಮಾಡಿ, ಬರಹಗಾರರಾಗಿ, ಲಿರಿಕ್ಸ್ ರೈಟರ್ ಆಗಿ ಕೆಲವು ಸೊಪ್ಪನ್ನ ಬಿಟ್ಟಿರ್ಬೋದು. ಪವನ್ ಒಡೆಯರ್ ಬಿಟ್ಟಿಲ್ದಿರೋ ಸೊಪ್ಪೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೊಂತೀನಿ. ಈ ರೀತಿ ಅವರು ಚೊಚ್ಚಲ ಚಲನಚಿತ್ರ ಹೇಳಿದ್ರಿ ನೀವು, ಗೋವಿಂದಾಯ ನಮಃ. ಮೊದಲನೇ ಚಲನಚಿತ್ರಕ್ಕೆ ಸೈಮಾ ಅವಾರ್ಡ್ ಬರುತ್ತೆ, ಡೊಳ್ಳುಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ, ಮತ್ತು ಅವರಿಗೆ ಸಕ್ಸಸ್ ಅನ್ನ ತಂದುಕೊಟ್ಟಂತಹ ನಟರಾಜ ಸರ್ವಿಸ್, ಗೂಗ್ಲಿ, ಕಮಾನ್ ಹೆಲ್ಪ್ ಮೀ ಪ್ಲೀಸ್, ನಟ ಸಾರ್ವಭೌಮ, ರಣವಿಕ್ರಮ, ಇನ್ನು ಅನೇಕ ಚಿತ್ರಗಳು ಅವರಿಗೆ ಸಕ್ಸಸ್ ನ ಕೂಡ ತಂದ್ಕೊಡುತ್ತೆ. ಅವರ ಸಕ್ಸಸ್ ಜರ್ನಿ ಇದೇ ರೀತಿ ಮುಂದುವರಿಲಿ. ನಮ್ಮೆಲ್ಲರಿಗೂ ಅವರು ಇನ್ನೂ ಒಳ್ಳೆಯ ಚಿತ್ರಗಳನ್ನ ತಂದುಕೊಡ್ಲಿ. ಅವರ ಬರಹ, ಅವರ ನಿರ್ದೇಶನ ಜೊತೆಗೆ ಅವರ ಆಕ್ಟಿಂಗ್ ಕೂಡ ನೋಡ್ಬೇಕು ಅಂತ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇರ್ತೀವಿ. ಪವನ್, ಇದು ನಮ್ಮೆಲ್ಲರಿಂದ ರಿಕ್ವೆಸ್ಟ್. ಪವನ್ ಅವರಿಗೆ VK ಸ್ಟುಡಿಯೋಸ್ ಅರ್ಪಿಸುತ್ತಿರುವಂತಹ ಕನ್ನಡ ಕಿರು ಚಲನ ಚಿತ್ರೋತ್ಸವ, ಕನ್ನಡ ಶಾರ್ಟ್ ಫಿಲಂ ಫೆಸ್ಟಿವಲ್ 2025ಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಎನಿ ಗೆಸ್? ನಿಮ್ಮನ್ನ ಈಗಲೇ ಬಿಡಲ್ಲ, ಇಸ್ಕೊಂಡು ಹೋಗ್ಬಿಡ್ತೀರಾ ಅಲ್ವಾ? ಅವಾರ್ಡ್ ಕೊಟ್ರೆ ಇಸ್ಕೊಂಡು ಹೋಗ್ಬಿಡ್ತೀರಾ, ಬಿಡಲ್ಲ. ನಾವು ಹಲವು ಕ್ಷೇತ್ರಗಳಲ್ಲಿ, VK ಸ್ಟುಡಿಯೋಸ್ ಕಡೆಯಿಂದ ಹಲವು ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದಂತ ಕೆಲವು ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೋಸ್ಕರ ಒಂದು ಅವಾರ್ಡ್ ಸೆರೆಮನಿ, ಒಂದು ಸನ್ಮಾನ ಕಾರ್ಯಕ್ರಮವನ್ನ ಇಟ್ಕೊಂಡಿದೀವಿ. ದಯವಿಟ್ಟು ಪವನ್ ಒಡೆಯರ್ ಅವರನ್ನೆಲ್ಲ ಸನ್ಮಾನಿಸಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು VK ಸ್ಟುಡಿಯೋಸ್ನ ಮುಖ್ಯಸ್ಥರಾದಂತಹ ಜಗನ್ನಾಥ್ ರಾವ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಹಾಗೂ ಸಂತೋಷ್ ಗಣಚಾರಿ ದಯವಿಟ್ಟು ಬರಬೇಕು. ಧರ್ಮಣ್ಣ ಅವ್ರಿಗೆ ಒಂದು ಮೊದಲನೆಯದಾಗಿ ಶ್ರೀಯುತ ರಮಾಕಾಂತ್ ಅವರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ರಮಾಶಂಕರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗಿರೀಶ್ ಸರ್ ದಯವಿಟ್ಟು ಅವರಿಗೆ ಒಂದು ಸ್ವಲ್ಪ ಸಹಾಯ ಮಾಡಿ.
ಟೆಕ್ಸ್ಟೈಲ್ಸ್ ಅಂಡ್ ಹ್ಯಾಂಡ್ಲೂಮ್ಸ್ನ ಮಾಲೀಕರಾದ ಶ್ರೀಯುತ BS ರಮಾಶಂಕರ್ ಅವರು ಕಳೆದ 3 ದಶಕಗಳಿಗೂ ಹೆಚ್ಚು ಕಾಲದಿಂದ ಈ ಉದ್ಯಮದಲ್ಲಿ ತೊಡಗಿಕೊಂಡಿದ್ದಾರೆ ಮತ್ತು ಹೊಸದಾಗಿ ವ್ಯಾಪಾರಿಗಳಿಗೆ ಸ್ಫೂರ್ತಿದಾಯಕರಾಗಿದ್ದಾರೆ. ವಸ್ತ್ರೋದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶೇಷ ಪ್ರಯೋಗಗಳ ಮುಖೇನ ಪ್ರಸಿದ್ಧರಾಗಿರುವ ಇವರು ಕಲಾವಿದರಿಗೆ ಸದಾ ಬೆನ್ನೆಲುಬಾಗಿ ನಿಂತು ಹಲವು ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ಸಹ ವಹಿಸಿದ್ದಾರೆ. ಇವರ ನಾಡು ನುಡಿ ಹಾಗೂ ಜನಪರ ಕಾಳಜಿ ಹಾಗೂ ಉದ್ಯಮ ಕ್ಷೇತ್ರದಲ್ಲಿ ಸಾಧನೆಯನ್ನ ಗುರುತಿಸಿ 2025ನೇ ಸಾಲಿನ ಕನ್ನಡ ಸ್ಟಾರ್ ಐಕಾನ್ ಅವಾರ್ಡ್ VK ಪ್ರೊಡಕ್ಷನ್ಸ್ ವತಿಯಿಂದ ಇವರಿಗೆ ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತಿದ್ದೇವೆ. ಶ್ರೀಯುತ ಶಿಶಿರ್ ರಂಜನ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ಶಿಶಿರ್ ರಂಜನ್ ಶಿಶಿರ ಎಂಬ ಕಾವ್ಯನಾಮದಿಂದ ಕನ್ನಡ ಸಾಹಿತ್ಯ ಹಾಗೂ ಕಲಾ ಪ್ರಪಂಚದಲ್ಲಿ ಚಿರಪರಿಚಿತರಾಗಿರುವ ಶಿಶಿರ್ ರಂಜನ್ ಅವರು ಕಳೆದ 2 ದಶಕಗಳಿಂದ ಸಾಹಿತ್ಯ, ರಂಗಭೂಮಿ, ಸಿನಿಮಾ ಸೇರಿದಂತೆ ಕನ್ನಡ ಕಲಾ ರಂಗದಲ್ಲಿ ಅನನ್ಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರ ಚೊಚ್ಚಲ ಕೃತಿ ಸಂವೇದನೆ ಕವನ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಕೊಡುವಂತಹ KB ರತ್ನಮ್ಮ ದತ್ತಿ ರಾಜ್ಯ ಪ್ರಶಸ್ತಿ ದೊರೆತಿದೆ. ಇವರು ರಚಿಸಿ ನಿರ್ದೇಶಿಸಿದ ನಾಟಕ ಇದೆಂತ ದೇಶ ಪ್ರೇಮಾರಿ 40ಕ್ಕೂ ಹೆಚ್ಚು ಪ್ರದರ್ಶನ ಕಂಡು ಪುಸ್ತಕವಾಗಿಯೂ ಜನಮನ್ನಣೆ ಗಳಿಸಿದೆ. ಅವ್ವ, ಲಂಕೇಶನ ತಲೆಗಳು, ಋಣ ಸಂದಾಯವಾಗಲಿ ಒಂದಿಷ್ಟು ಹಾಗೂ ಇವರ ಇತರೆ ಪ್ರಮುಖ ಕೃತಿಗಳು ಮರಳಿ ಬಾ ಮನಸೆ ಎಂಬ ಧ್ವನಿಮುದ್ರಿಕೆ, ಜಯ ಹೇ ಹಾಗೂ ಏನ್ ಮಾಡನೆ ಎಂಬ ಆಲ್ಬಮ್ ಸಾಂಗ್ಗಳನ್ನು ರಚಿಸಿ ನಿರ್ಮಾಣ ಮಾಡಿದ್ದಾರೆ. 16 ನಾಟಕಗಳು, 16 ಕಿರುಚಿತ್ರಗಳು, ಕೆಲವು ಚಲನಚಿತ್ರಗಳಲ್ಲಿಯೂ ಸಹ ನಟರಾಗಿ, ಸಾಹಿತಿಯಾಗಿ, ನಿರ್ದೇಶನ ತಂಡದ ಭಾಗವಾಗಿ ಗುರುತಿಸಿಕೊಂಡಿದ್ದಾರೆ. ಸ್ವಜನ್ಯ ಕಲಾ ವೇದಿಕೆಯ ಸಂಸ್ಥಾಪಕರಾಗಿ 50ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಸದ್ಯ ಮೈಸೂರಿನ ಪ್ರತಿಷ್ಠಿತ NES ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರ ನಾಡು, ನುಡಿ ಹಾಗೂ ಸಂಸ್ಕೃತಿಯ ಬಗೆಗಿನ ಕಾಳಜಿ ಹಾಗೂ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರಗಳ ಸಾಧನೆಯನ್ನ ಗುರುತಿಸಿ 2025ನೇ ಸಾಲಿನ VK ಪ್ರೊಡಕ್ಷನ್ಸ್ ವತಿಯಿಂದ ನೀಡುತ್ತಿರುವ ಕನ್ನಡ ಸ್ಟಾರ್ ಐಕಾನ್ ಅವಾರ್ಡ್ ಅನ್ನು ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತಿದ್ದೇವೆ. ಮುಂದಿನ ಕನ್ನಡ ಸ್ಟಾರ್ ಐಕಾನ್ ಗೌರವಾನ್ವಿತರು ಧರ್ಮಣ್ಣ ಕಡೂರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ರಾಮ ರಾಮಾರೇ ಚಿತ್ರದ ಮುಖೇನ ಕನ್ನಡ ಚಲನಚಿತ್ರ ರಂಗ ಪ್ರವೇಶಿಸಿದ ಧರ್ಮಣ್ಣ ಕಡೂರು ತಮ್ಮ ವಿಶಿಷ್ಟ ಸಂಭಾಷಣಾ ಶೈಲಿ ಹಾಗೂ ಭಾವಾಭಿನಯದಿಂದ ಕಳೆದ 1 ದಶಕದಿಂದ ಕನ್ನಡ ಕಲಾ ರಸಿಕರನ್ನು ರಂಜಿಸುತ್ತಿದ್ದಾರೆ. ಹಾಸ್ಯ ಪಾತ್ರಗಳ ಮುಖೇನ 16 ಚಲನಚಿತ್ರಗಳಲ್ಲಿ ಜನಮನ್ನಣೆಯನ್ನು ಗಳಿಸಿರುವಂತಹ ಇವರು ನಾಯಕ ನಟರಾಗಿಯೂ ಯಶಸ್ಸು ಗಳಿಸಿದ್ದಾರೆ. ರಂಗಭೂಮಿಯಲ್ಲಿಯೂ ಹಲವು ಪ್ರಯೋಗಗಳ ಭಾಗವಾಗಿರುವ ಇವರು ಸದ್ಯ ಕನ್ನಡದ ಅತ್ಯಂತ ಜನಪ್ರಿಯ ಹಾಸ್ಯ ನಟರಲ್ಲಿ ಒಬ್ಬರಾಗಿದ್ದಾರೆ. ನಾಡು, ನುಡಿ ಹಾಗೂ ಸಮಾಜದ ಬಗೆಗಿನ ಇವರ ಕಾಳಜಿ ಹಾಗೂ ಚಲನಚಿತ್ರ ಕ್ಷೇತ್ರದಲ್ಲಿ ಇವರ ಅಪೂರ್ವ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ VK ಪ್ರೊಡಕ್ಷನ್ಸ್ ವತಿಯಿಂದ ನೀಡುತ್ತಿರುವಂತಹ ಕನ್ನಡ ಸ್ಟಾರ್ ಐಕಾನ್ ಅವಾರ್ಡ್ ಅನ್ನು ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತಿದ್ದಾರೆ.
ಸಾಕಾಗ್ತಾ ಇದ್ದಾಗ ನನ್ನ ಗಂಟ್ಲೆ ನನಗೆ ಮೈಕು, ಆದ್ರೆ ಮೀಡಿಯಾದವರಿಗೆ ನನ್ನ ಗಂಟ್ಲು ಕೇಳಿಸೋದಿಲ್ಲ ಅಂತ ಹೇಳಿ. ಮುಂದಿನ ಗೌರವಾನ್ವಿತರು ವಿವಾಂಶ್ ಚಕ್ರವರ್ತಿ. ವಿವಾಂಶ್ ಚಕ್ರವರ್ತಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವಿವಾಂಶ್ ಚಕ್ರವರ್ತಿ ಅಂತಾರಾಷ್ಟ್ರೀಯ ಟೆಕ್ವಾಂಡೋ ಪಟುವಾಗಿರುವ ವಿವಾಂಶ್ ಚಕ್ರವರ್ತಿ ಕಳೆದ ಹಲವು ವರ್ಷಗಳ ಸತತ ಪರಿಶ್ರಮದಿಂದ ಹಲವು ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ವಿಜೇತರಾಗಿ ನಮ್ಮ ನಾಡಿನ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಎಕ್ಸ್ ಏಷ್ಯನ್ ITF ಟೆಕ್ವಾಂಡೋ ಚಾಂಪಿಯನ್ಶಿಪ್ 2024 ರಲ್ಲಿ ಭಾರತವನ್ನು ಪ್ರತಿನಿಧಿಸಿ 2 ಚಿನ್ನದ ಪದಕಗಳನ್ನು ಪಡೆದು ತ್ರಿವರ್ಣ ಧ್ವಜವನ್ನು ಎತ್ತರಕ್ಕೆ ಹಾರಿಸಿದ್ದಾರೆ. 33ನೇ ನಾರ್ತ್ ಅಂಡ್ ಈಸ್ಟ್ ಇಂಡಿಯಾ ಟೆಕ್ವಾಂಡೋ ITF ಚಾಂಪಿಯನ್ಶಿಪ್ 2024 ರಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ ರಜತ ಪದಕವನ್ನು ಪಡೆದಿರುತ್ತಾರೆ ಮತ್ತು ಹಲವು ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಗಳಿಸಿರುತ್ತಾರೆ. ಇದರೊಟ್ಟಿಗೆ ಇವರು ಉದಯೋನ್ಮುಖ ಸಾಹಿತಿಯೂ ಸಹ ಆಗಿದ್ದಾರೆ. ಇವರ ನಾಡು, ನುಡಿ, ಸೇವೆ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿನ ಸಾಧನೆಯನ್ನ ಗುರುತಿಸಿ 2025ನೇ ಸಾಲಿನ VK ಪ್ರೊಡಕ್ಷನ್ಸ್ ವತಿಯಿಂದ ನೀಡುತ್ತಿರುವಂತಹ ಕನ್ನಡ ಸ್ಟಾರ್ ಐಕಾನ್ ಅವಾರ್ಡ್ ಅನ್ನು ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತಿದೆ. ಮುಂದಿನ ಗೌರವಾನ್ವಿತರು ಶ್ರೀಯುತ ಪವನ್ ಒಡೆಯರ್, ದಯವಿಟ್ಟು ವೇದಿಕೆ ಮೇಲೆ ಕೂತ್ಕೋಬೇಕು. ಮುಖ್ಯ ಅತಿಥಿಗಳಿಗೆ ಸನ್ಮಾನಿಸೋದಕ್ಕೆ ಅಂತ ಧರ್ಮಣ್ಣ ಕಡೂರು, ಯಶವಂತ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಚಿನ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವ್ರ ಬಗ್ಗೆ VT ಆಗ್ಲೇ ನಾವೆಲ್ಲರೂ ಹೇಳಿದ್ದೀವಿ. ಇನ್ನೊಂದು VT ಬೇಕಾ? ಇನ್ನೊಂದು VT ಅವಶ್ಯಕತೆನೇ ಇಲ್ಲ. ಅವ್ರ ಲೈಫ್ ಜರ್ನಿನೇ ಒಂದು VT. ದಯವಿಟ್ಟು ಎಲ್ಲ ಗೌರವಾನ್ವಿತರಿಗೂ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಪವನ್ ಒಡೆಯರ್ ಅವರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಶಾರ್ಟ್ ಫಿಲ್ಮ್ ಅವಾರ್ಡ್ಸ್. ದಯವಿಟ್ಟು ಶಾರ್ಟ್ ಫಿಲ್ಮ್ ಅವಾರ್ಡ್ಸ್ ನ ಪವನ್ ಒಡೆಯರ್ ಅವ್ರ ಕೈಲಿ ತಗೊಳ್ಳೋದಿಕ್ಕೆ ಯಾರ್ಯಾರು ಇಷ್ಟಪಡ್ತೀರಾ? ಎಲ್ಲರೂ ಕೈ ಆಡಿಯನ್ಸ್ ಪೋಲ್ ಪ್ರಕಾರ ದಯವಿಟ್ಟು ಪವನ್ ಒಡೆಯರ್ ಅವರು ಮತ್ತೊಮ್ಮೆ ವೇದಿಕೆಯ ಮೇಲೆ ಬರಬೇಕು. ನಾವೆಲ್ಲ ಟ್ರೈಲರ್ ನೋಡಿದೀವಿ ಅಲ್ವಾ? ಟ್ರೈಲರ್ ನೋಡಾದ್ಮೇಲೆ ಮೊದಲನೇ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಯಾರಿಗೆ ಹೋಗಿರ್ಬೋದು? ಇನ್ಫ್ಯಾಕ್ಟ್ ಜೂರಿಗೆ ಇದು ತುಂಬಾ ಕಷ್ಟ ಆಗಿತ್ತು. ಸಿಕ್ಕಾಪಟ್ಟೆ 2-3 ಸರ್ತಿ ರಿವೈಂಡ್ ಮಾಡ್ಕೊಂಡು ನೋಡಿದ್ಮೇಲೆ ಕಡೆಗೆ ಫೈನಲ್ ಆಗಿ ಒಂದು ಅವಾರ್ಡ್ ನ ಸೆಲೆಕ್ಟ್ ಮಾಡಿದ್ದಾರೆ. ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಗೋಸ್ ಟು ಅನೀಶ್ ಪೂಜಾರಿ ಫ್ರಮ್, ನಿಮ್ ಸಿನಿಮಾ ಹೆಸರು ನೀವು ಜೋರಾಗಿ ಹೇಳ್ಬೋದು, ಕೊಳಂಬೆ. ವ್ಯೂಸ್ ಬರ್ಲಿ ಅವರಿಗೆ ಅಂತ ಇಷ್ಟಬೇಕು. 10 ಮಿಲಿಯನ್. ಓಕೆ, ಮುಂದಿನ
award best actor. Best actor award goes to ಮಂಥನ ಚಿತ್ರ. ಯಾರು? ಸುಧಾಕರ್ ಮಲ್ಲು. ದಯವಿಟ್ಟು ಆಡಿಯನ್ಸ್ ನೀವೇ ಅವ್ರನ್ನ ಕರಿಬೇಕು ಇವಾಗ. ಸುಧಾಕರ್ ಮಲ್ಲು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬೆಸ್ಟ್ ಆಕ್ಟರ್ ಫಾರ್ ಮಂಥನ. ಧನ್ಯವಾದಗಳು. ಮುಂದಿನ ಅವಾರ್ಡ್ ಬೆಸ್ಟ್ ಆಕ್ಟ್ರೆಸ್. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವುದೇ ಟೈಮಿಗಾದ್ರೂ ನನಗೆ ಪಿಜ್ಜಾ ಕೊಟ್ರೆ ನಾನು ತಿನ್ನಕ್ ರೆಡಿ ಇರ್ತೀನಿ. ಗೊತ್ತಾಯ್ತಾ? ಯಾವ ಸಿನಿಮಾಗೆ? ಪಿಜ್ಜಾ. ಅರ್ಚನಾ ಹೆಗ್ಡೆ. ಅರ್ಚನಾ ಹೆಗ್ಡೆ ಬಂದಿದ್ದೀರಾ? ಅವ್ರ ತಂಡದವ್ರು ಯಾರಾದ್ರೂ ಇದ್ದೀರಾ? ಅವ್ರ ತಂಡದವ್ರು ಇದ್ರೆ ಬಂದಿಸ್ಕೊಬಹುದು. Next award, Best Supporting Role Male goes to M.K. Matha for ಆನೋವು. ಆನೋವು ಚಿತ್ರತಂಡದಿಂದ ಯಾರಾದರೂ ಇದ್ದೀರಾ? ಬೆಸ್ಟ್ ಸಪೋರ್ಟಿಂಗ್ ರೋಲ್ ಫೀಮೇಲ್ ಆನೋ. ಬನ್ನಿ 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 ಬನ್ನಿ. ಬೆಸ್ಟ್ ಸಪೋರ್ಟಿಂಗ್ ರೋಲ್ ಮೇಲ್ ಗೋಸ್ ಟು M.K. Matha for ಆನೋವು. ದಯಾನಂದ್ ಅಂತ ಇವರ ಹೆಸರು. ಅವರು M.K. ಮಠ ಅಲ್ಲ, ಅವರು ಪೋಸ್ಟ್ ಪ್ರೋ ಸ್ಟುಡಿಯೋಸ್ ಅಂತ ತಮ್ಮದೇ ಆದಂತ ಒಂದು ಸ್ಟುಡಿಯೋವನ್ನ ಇಟ್ಕೊಂಡಿದ್ದಾರೆ. ಅವರು ನಮ್ಮ ಕಾರ್ಯಕ್ರಮದ ಸ್ಪಾನ್ಸರ್ ಕೂಡ. ಬೆಸ್ಟ್ ಸಪೋರ್ಟಿಂಗ್ ರೋಲ್ ಫೀಮೇಲ್ ಗೋಸ್ ಟು ಲಕ್ಷ್ಮಿ ಚಿತ್ರ ಫಾರ್ ಪದ್ಮಜಾ ರಾವ್. ಲಕ್ಷ್ಮಿ. ಬೆಸ್ಟ್ ಎಡಿಟರ್. ಯಾರೆಲ್ಲ ಎಡಿಟರ್ ಸಿಕ್ಕಿದೆ? ನಿಮ್ಗೆಲ್ರಿಗೂ ಅವಾರ್ಡ್ ಸಿಕ್ಕಿದೆ. ನಿಮ್ಮೆಲ್ಲರಲ್ಲಿ ಒಬ್ಬರನ್ನ ಮಾತ್ರ ಆಯ್ಕೆ ಮಾಡೋದಕ್ಕೆ ಇವತ್ತು ಸಾಧ್ಯ ಆಗಿದೆ. ಜೂರಿಗೆ ನೀವು ಕೂಡ ತುಂಬಾ 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 ಕಷ್ಟ ಕೊಟ್ಟಿದ್ದೀರಾ. ಅವರು ಹಗಲು ರಾತ್ರಿ ರಿವೈಂಡ್ ಮಾಡ್ಕೊಂಡು ನೋಡಿದ್ದಾರೆ. ಎಲ್ಲಾರು ಮಿಸ್ಟೇಕ್ ಆಗಿರ್ಬೋದು ಎಡಿಟಿಂಗ್ ಅಲ್ಲಿ ಅಂತ. ಮಿಸ್ಟೇಕ್ ಯಾರಲ್ಲೂ ಕಂಡುಹಿಡಿಯಕ್ಕಾಗ್ಲಿಲ್ಲ. ಅದರಲ್ಲಿ ಉತ್ತಮವಾದಂತವ್ರನ್ನ ಆರಿಸಿದ್ದಾರೆ. ಬೆಸ್ಟ್ ಎಡಿಟರ್ ಅವಾರ್ಡ್ ಗೋಸ್ ಟು ದಿವಾಕರ್ ಕೆ ಫಾರ್ ಹ್ಯೂಮಾನ್. ದಯವಿಟ್ಟು ಕ್ಷಮಿಸಿ. ಬೆಸ್ಟ್ ಎಡಿಟರ್ ಹರೀಶ್ ಹಾವಣ್ಣವರ್ ಫಾರ್ ಉಪಾರಿ. ಹರೀಶ್ ಹಾವಣ್ಣವರ್ ಫಾರ್ ಉಪಾರಿ. ಕಂಗ್ರ್ಯಾಚುಲೇಷನ್ಸ್ ಹರೀಶ್. ಮುಂದಿನ ಕೆಟಗರಿ ಬೆಸ್ಟ್ ಸಿನಿಮಾಟೋಗ್ರಾಫರ್. ಇದು ಕೂಡ ತುಂಬಾ ಕಷ್ಟ ಕೊಟ್ಟಿದೆ. ಎಲ್ಲಾದ್ರೂ ಒಂದ್ ಕಡೆ ಫೋಕಸ್ ಔಟ್ ಆಗಿದೆಯಾ ಅಂತ ತುಂಬಾ ಚೆಕ್ ಮಾಡಿದ್ರು ಜೂರಿ. ಯಾವ ಸಿನಿಮಾದಲ್ಲೂ ಅವರಿಗೆ ಕಂಡುಹಿಡಿಯಕ್ ಆಗ್ಲಿಲ್ಲ. ಫೈನಲಿ ಅವರು ಒಮ್ಮತದಿಂದ ಆಯ್ಕೆ ಮಾಡಿರುವಂತಹ ಬೆಸ್ಟ್ ಸಿನಿಮಾಟೋಗ್ರಾಫರ್ ದಿವಾಕರ್ ಕೆ ಫಾರ್ ಹ್ಯೂಮನ್.
ಕೆಟಗರಿ ಗಾನೋಂಕ ಕಸಿನ್ಸ್. ಯಾವ್ದಾದ್ರು ಬೇರೆ ಗಾನದಿಂದ ತಗೊಂಡಿದಾರ ಅಂತ ಚೆಕ್ ಮಾಡಿದ್ರು, ಸಾಧ್ಯ ಆಗ್ಲಿಲ್ಲ. ಯಾವ ಕೆಟಗರಿ? ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಗೋಸ್ ಟು ಪ್ರಿನ್ಸ್ ಜೋಸೆಫ್. ಫಾರ್ ಟೀಮ್ ಇದ್ದೀರಾ? ಪಿಂಕ್. Best Music Director Award goes to Prince Joseph for Pinky. Pinky ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಅವರು ಇವತ್ತು ಬಂದಿಲ್ಲ. ಅವ್ರ ಬದಲಾಗಿ ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂತವರು ತಗೊಂತಾ ಇದ್ದಾರೆ ಅವಾರ್ಡ್ನ. ಬೆಸ್ಟ್ ಸ್ಟೋರಿ, ಅತ್ಯುತ್ತಮ ಕಥೆ, ಮಹೇಶ್ ಭಟ್ ಫಾರ್ ಅವರ ತಂಡದವ್ರು ಹೇಳ್ಬೇಕು ಸಿನಿಮಾ ಹೆಸರು. ರೈಫಲ್ ರಹಸ್ಯ. ಯಾಕೋ ಹೊರಗಡೆ ಮಳೆ ಬರೋಂಗ್ ಕಾಣಿಸ್ತಾ ಇದೆ. ಮೋಡ ಕವಿದ ವಾತಾವರಣ ಇದೆ ಅಂತ ಅನ್ಕೊಂಡಿದೀನಿ. ಮೋಡ ಕವಿದ ವಾತಾವರಣದ ಪ್ರಜ್ವಲ್ ಜೈ ಬೆಸ್ಟ್ ಸ್ಕ್ರೀನ್ ಪ್ಲೇ. ಸಿಕ್ಕಾಪಟ್ಟೆ ಕನ್ಸು ಬರುತ್ತಂತೆ. ಎಲ್ರಿಗೂ ಏನೇನೋ ಕನ್ಸುಗಳು ಬರುತ್ತೆ. ನಿಮಗೂ ಎಲ್ರಿಗೂ ಕನ್ಸು ಏನಾದ್ರು ಬರ್ತಾ ಇದೆಯಾ? ನಿಮ್ಮ ಕನಸಿನ ಪಯಣ ಯಾವ ರೀತಿ ಇದೆ? ಸೂಪರ್ ಆಗಿದೆ. ಬನ್ನಿ ಮತ್ತೆ. ಕನಸಿನ ಪಯಣ ಚಿತ್ರದ ಜಿತೇಂದ್ರ ಬೆಸ್ಟ್ ಲಿರಿಕ್ಸ್. ಕನಸಿನ ಪಯಣವನ್ನ ಮುಂದುವರಿಸ್ತಾ ಇದ್ದೀನಿ. ನನಗೆ ಇತ್ತೀಚೆಗೆ ಕೂಡ ಕನಸಲ್ಲಿ ಬರುವಂತದ್ದು ಮಾರ್ಕ್ಸ್ ಕಾರ್ಡ್. ನಮ್ಮಪ್ಪ ಸೈನ್ ಮಾಡಲ್ಲ ಅಂತಾರೆ, ನಾನು ಮಾಡುವಂತೀನಿ. ಯಾವ ಚಿತ್ರ? ಮಾರ್ಕ್ಸ್ ಕಾರ್ಡ್. ಬನ್ನಿ, ಮಾರ್ಕ್ಸ್ ಕಾರ್ಡ್ ಚಿತ್ರ. ಬೆಸ್ಟ್ ಡೈಲಾಗ್ಸ್ ಫಾರ್ ಸಂಜು ಸಭ್ಯಸ್ಥ ಇವರಿಗೆ ಬೆಸ್ಟ್ ಡೈಲಾಗ್ಸ್ ಅವಾರ್ಡ್ ಸಿಗ್ತಾ ಇದೆ ಫಾರ್ ಮಾರ್ಕ್ಸ್ ಕಾರ್ಡ್. ಮಾತು ನಮ್ಮೆಲ್ಲರದ್ದು ತುಂಬಾನೇ ಜಾಸ್ತಿ ಆಯ್ತು ಅಂತ ಅನ್ನಿಸ್ತಾ ಇಲ್ವಾ? ಸ್ವಲ್ಪ ಹಾಡು ಕೇಳೋಣ. ಬೆಸ್ಟ್ ಸಿಂಗರ್ ಅವಾರ್ಡ್ ಗೋಸ್ ಟು Lakshmi for come on Amita Ravikiran for Lakshmi. ಬೆಸ್ಟ್ ಆಕ್ಟರ್ ಆಲ್ರೆಡಿ ಒಬ್ಬರಿಗೆ ಸಿಕ್ಕಿದೆ.
ಆದ್ರೆ ಜೂರಿಗೆ ತುಂಬಾ ಕಷ್ಟ ಆಗಿತ್ತು, ಇನ್ನೊಂದು ಸ್ವಲ್ಪ ಜನ ಕೊಡಬೇಕು ಅಂತ ಅನ್ಕೊಂಡಿದ್ರು. ಬೆಸ್ಟ್ ಆಕ್ಟರ್ ಜೂರಿ ಸ್ಪೆಷಲ್ ಅವಾರ್ಡ್ ಗೋಸ್ ಟು ಸೂರಜ್ ಫಾರ್ ಗುಬ್ಬಚ್ಚಿಗಳು. ಗುಬ್ಬಚ್ಚಿಗಳು ಚಿತ್ರತಂಡದಿಂದ ಯಾರಾದ್ರೂ ಇದ್ರೆ ಕಲೆಕ್ಟ್ ಮಾಡ್ಕೋಬಹುದು. ಗಿರೀಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಕಲೆಕ್ಟ್ ಮಾಡ್ಕೋಬೇಕು. ಗುಬ್ಬಚ್ಚಿಗಳು ಚಿತ್ರದಲ್ಲಿ ಇವರು ಸಹ ಒಂದು ಪಾತ್ರವನ್ನು ಮಾಡಿದ್ದಾರೆ. ಮೂರನೇ ಬೆಸ್ಟ್ ಆಕ್ಟರ್ ಅವಾರ್ಡ್ ಫಾರ್ ಮೂವಿ ಖುಷಿ ಚಿತ್ರದ ಕುಮುದ ಅವರಿಗೆ ಎರಡನೇ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್. ಸ್ಪೆಷಲ್ ಅವಾರ್ಡ್ಸ್ ಆಕ್ಟರ್ ಆಯ್ತು, ಆಕ್ಟ್ರೆಸ್ ಆಯ್ತು, ಬೆಸ್ಟ್ ಡೈರೆಕ್ಟರ್ ಯಾರಿರ್ಬೋದು? ಎಲ್ಲರೂ ನಿಮ್ ಚಿತ್ರದ ಡೈರೆಕ್ಟರ್ ಹೆಸರು ಹೇಳಿಪ್ಪ. ಕೇಳಿಸ್ಬೇಕು, ಜೂರಿ ತನಕ ಕೇಳಿಸ್ಬೇಕಿದು. ಗೋಸ್ಟ್, ಎಸ್, ನೀವೆಲ್ಲರೂ ಬೆಸ್ಟ್ ಡೈರೆಕ್ಟರ್ಸ್. ಅದರಲ್ಲಿ ಕಷ್ಟಪಟ್ಟು ಎರಡನೇ ಬೆಸ್ಟ್ ಡೈರೆಕ್ಟರ್ ಅಂತ ಆರಿಸಿದ್ದಾರೆ ಪ್ರದೀಪ್ ವಿ ಫಾರ್ ನಿಮ್ಮ ಸಿನಿಮಾದ ಹೆಸರನ್ನು ಕೂಡ ಅದೇ ರೀತಿ ಕೂಗಬೇಕು. ಕೇಳಿಸಿಲ್ಲ. ಮುಂದಿನ ಕೆಟಗರಿ ಯಾವ್ದಾದ್ರು ಗೆಸ್? ಮುಂದಿನ ಕೆಟಗರಿ ಎನಿ ಗೆಸ್? ಬೆಸ್ಟ್ ಶಾರ್ಟ್ ಫಿಲಂ ಅವಾರ್ಡ್ ಗೋಸ್ ಟು ಕೋಳಂಬೆ. Short film in the category of comedy cinema goes to ನಿಮ್ ಸಿನಿಮಾ ಹೆಸರು ಹೇಳ್ಬೋದು. ಬ್ಯೂಟಿ, ಕಮಾನ್. ನಿಮ್ಮ ಬುಟ್ಟಿ ಎಲ್ಲಿದೆ? ಬ್ಯೂಟಿ. Best short film regional cinema award goes to Kaini Mudi, Kyani Mudi. ಮುಂದಿನ ಕೆಟಗರಿ ಲವ್ ಸ್ಟೋರಿ. ಬೆಸ್ಟ್ ಶಾರ್ಟ್ ಫಿಲಂ in the category of love story is Who Ganda.
ಶಾರ್ಟ್ ಫಿಲಮ್ ವಿತ್ ಎ ಸೋಷಿಯಲ್ ಮೆಸೇಜ್. ನಾನು ನಿಮಗೆ ಕ್ಲೂ ಕೊಡ್ತಾ ಇದ್ದೀನಿ. ಕಮಾನ್. Best Short Film Social Message Award goes to Pen with Gun. ಮುಂದಿನ ಕೆಟಗರಿ ಬೆಸ್ಟ್ ಶಾರ್ಟ್ ಫಿಲಂ ಚಿಲ್ಡ್ರನ್ ಸಿನಿಮಾ ಗೋಸ್ ಟು ಹೀರೋ. ಹೀರೋ ಚಿತ್ರತಂಡದಿಂದ ಯಾರಾದ್ರೂ ಇದ್ದೀರಾ? ಬೆಸ್ಟ್ ಶಾರ್ಟ್ ಫಿಲಂ ಇನ್ ದ ಕೆಟಗರಿ ಆಫ್ ಚಿಲ್ಡ್ರನ್ ಸಿನಿಮಾ ಅವಾರ್ಡ್ ಗೋಸ್ ಟು ದ ಮೂವಿ ಹೀರೋ. For the Environmental Cinema Award goes to. ನಿಮ್ಮಲ್ಲಿ ಎಷ್ಟು ಜನ ಎನ್ವಿರಾನ್ಮೆಂಟಲ್ ಸಿನಿಮಾ ಮಾಡಿದ್ದೀರಾ? ನಿಮ್ಮ ಸಿನಿಮಾದ ಹೆಸರು ಪುಷ್ಕರ್. ಬನ್ನಿ ದಯವಿಟ್ಟು. ಕಡೂರು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಚಿನ್ ಶೆಟ್ಟಿ ಹಾಗೂ ಯಶವಂತ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮುಂದಿನ ಕೆಟಗರಿ ಬೆಸ್ಟ್ ಕಾನ್ಸೆಪ್ಟ್ ಬೇಸ್ಡ್ ಶಾರ್ಟ್ ಫಿಲಂ ಗೋಸ್ ಟು ತಾತ್ಕಾಲಿಕ. कैटेगरी बेस्ट एल्बम सॉन्ग है लड़की. अवार्ड गोes to प्रहलाद आचार्य. ಎಲ್ಲ ಅವಾರ್ಡ್ ಕೆಟಗರಿಗಳನ್ನು ನಾವು ಎಲ್ಲ ಅವಾರ್ಡ್ಗಳನ್ನು ಸಹ ನೀಡಿಯಾಗಿದೆ. ಇನ್ನು ಅನೇಕ ಚಿತ್ರಗಳು ನಮ್ಮ ಜ್ಯೂರೀಸ್ ಗಮನದಲ್ಲಿತ್ತು. ಕೆಲವರಿಗೆ ಅವಾರ್ಡ್ ಸಿಕ್ಕಿಲ್ದೇ ಇರ್ಬೋದು, ಆದರೆ ನೀವೆಲ್ಲರೂ ಉತ್ತಮ ಚಿತ್ರ ಮಾಡಿದ್ದೀರಾ. ಪ್ರತಿಯೊಬ್ಬರೂ ಕೂಡ ಅವಾರ್ಡ್ಗೆ ಅರ್ಹರಾಗಿದ್ದೀರಾ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಧನ್ಯವಾದಗಳು. ಪವನ್ ಒಡೆಯರ್ ಅವರು ದಯವಿಟ್ಟು ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಕೇಳಿ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವಾಗ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗಳನ್ನ ಈ ಥರ ಒಂದು ಆರ್ಗನೈಸ್ ಮಾಡಿ ಹಲವಾರು ಪ್ರತಿಭೆಗಳು ಪಡುವಂಥ ಶ್ರಮಕ್ಕೆ ಗುರುತಿಸುವಂಥ ಒಂದು ವೇದಿಕೆ ಇಲ್ಲಿ ಸೃಷ್ಟಿಯಾಗಿದೆ. ಅಷ್ಟೇ ಅದಕ್ಕೆ ಗೌರವ ಕೊಡೋ ರೀತಿ ಶಾರ್ಟ್ ಫಿಲ್ಮ್ಗಳು ಅಷ್ಟೇ ನೀವೆಲ್ಲರೂ ಶ್ರಮ ಹಾಕಿ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಮತ್ತು ನಾನು ಇಲ್ಲಿ ನನ್ನ ದಿನಗಳನ್ನ ಜ್ಞಾಪಿಸ್ಕೋಬೇಕು ಅಂತ ಅಂದರೆ, ನಾನು ಒಂದು ಶಾರ್ಟ್ ಫಿಲ್ಮಿಂದನೇ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು. ಫಾತಿಮಾ ಅಂತ. ಎಷ್ಟು ಹಾರಿಬಲ್ ಆಗಿತ್ತು ಅಂತಂದರೆ, ಅದು ಆ್ಯಕ್ಚುಲಿ ನಾನು ಸೀರಿಯಸ್ ಕಾಮಿಡಿ, ಸೀರಿಯಸ್ ಎಮೋಷನಲ್ ಇದು ಮಾಡೋಕ್ಕೆ ಹೋಗಿದ್ದೆ.
ಅದು ಆಚೆ ಬರೋಷ್ಟೊಂದು ಕಾಮಿಡಿ ಆಗಿಬಿಟ್ಟಿತ್ತು ಫುಲ್ಲು. ಹಾಗೆ ಮಿಸ್ಟೇಕ್ಸ್ಗಳನ್ನ ಕಲ್ತ್ಕೊಂಡು ಅಂದರೆ ಕ್ಯಾರೆಕ್ಟರೈಸೇಷನ್ ಅಂದರೆ ಏನು, ಒಂದು ಚಿತ್ರಕಥೆ ಅಂದರೆ ಏನು, ಸಂಭಾಷಣೆ ಇಂಪಾರ್ಟೆನ್ಸ್, ಸುಮ್ಮನೆ ಏನೋ ಸಂಭಾಷಣೆಗೋಸ್ಕರ ಸೀನ್ ಬರೆಯೋದಲ್ಲ, ಆ ಪಾತ್ರಕ್ಕೆ ತೂಕವಾದಂಥ ಪದಗಳು ಹೇಗೆ ಜೋಡಿಸೋದು, ಈ ರೀತಿ ಎಲ್ಲ ಹೀಗೆ ಮಿಸ್ಟೇಕ್ಸ್ಗಳು ಮಾಡ್ತಾ ಕಲ್ತ್ಕೊಂಡ್ಬಂದಿದ್ದು. ಬಟ್ ಇವತ್ತು ನಿಮಗೆ ಟೆಕ್ನಾಲಜಿನೂ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ. ಸೊ ಅದಕ್ಕೆ ನೀವೆಲ್ಲರೂ ಆಲ್ರೆಡಿ ಥ್ಯಾಂಕಿಂಗ್ ಆಗಿರಬೇಕು. ಮತ್ತು ಅದ್ರ ಜೊತೆ ಇಲ್ಲಿ ಇಷ್ಟೊಂದು ಜನ ಎಲ್ಲ ಪ್ರತಿಭೆಗಳಿದ್ದೀರಾ. ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ಬಿಡಿ ಬಸ್, ಮ್ಯೂಟೇ ಮಾಡ್ಬಿಡಿ. ಹಾಂ, ಥ್ಯಾಂಕ್ಸ್. ಸೊ ಅದೇನೋ ಬ್ಯಾಕ್ಗ್ರೌಂಡ್ ಸ್ಕೋರ್ ಹೋದಂಗೆ ಆಗ್ತಾ ಇತ್ತು ಅದಕ್ಕೋಸ್ಕರ. ಸೊ ನನಗೆ ಭಾಳ ಖುಷಿ ಆಗೋದೇನು ಅಂತಂದರೆ, ಇಷ್ಟು ಶೈಕ್ಷಣಿಕವಾಗಿ ಇಷ್ಟೊಂದು ಪ್ರೆಷರ್ ಇರೋವಂಥ ಎಜುಕೇಷನ್ ಸಿಸ್ಟಮ್ ಮಧ್ಯನೂ ಹಲವಾರು ಜನ ಈ ರೀತಿ ಸಿನಿಮಾ ಕಡೆ, ಹಾಡುಗಳು ಮಾಡೋದ್ರ ಕಡೆ, ಸ್ಕಿಟ್ಗಳನ್ನು ಮಾಡೋದ್ರ ಕಡೆ ಹಲವಾರು ಜನ ಭಾಳ ಶ್ರದ್ಧೆಯಿಂದ ಭಾಳ ಡೆಡಿಕೇಶನ್ ಆಗಿ ಡೆಡಿಕೇಶನ್ ಎಲ್ಲರೂ ಮಾಡ್ತಾರೆ. ಬಟ್ ಡಿಟರ್ಮಿನೇಷನ್ ಇರೋದು ತುಂಬ ಮುಖ್ಯ. ಅಂದರೆ ಡೆಡಿಕೇಶನ್ ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಾಗ್ಬೋದು, ಭಾರತೀಯ ಚಿತ್ರರಂಗದಲ್ಲಾಗ್ಬೋದು, ಮಾಡ್ತಾ ಇರೋ ಎಲ್ಲ ಸಿನಿಮಾಲು ಡೆಡಿಕೇಶನ್ ಆಗಿ ಮಾಡ್ತಾ ಇರ್ತಾರೆ. ಬಿಕಾಸ್ ದೇ ಥಿಂಕ್ ಇಟ್ ಇಸ್ ಲೈಕ್ ಎ ಜಾಬ್. ಬಟ್ ಡಿಟರ್ಮಿನೇಷನ್ ಯಾವಾಗ ಬರುತ್ತೆ ಅಂತಂದರೆ, ಹಿಂಗೇ ಮಾಡಬೇಕು ಅನ್ನೋ ಒಂದು ಆಟಿಟ್ಯೂಡ್ ಬಂದಾಗ ಮಾತ್ರ ಡಿಟರ್ಮಿನೇಷನ್ ಬರುತ್ತೆ. ಸೊ ಡಿಟರ್ಮಿನೇಷನ್ ಯಾವಾಗ ಬರುತ್ತೆ ಅಂದರೆ ಕ್ಲಾರಿಟಿ ಇದ್ದಾಗ ಬರುತ್ತೆ. ಸೊ ಹಾಗೆ ಇವತ್ತು ನಾನೊಂದಷ್ಟು ತುಣುಕುಗಳನ್ನ ನೋಡೋಕ್ಕೆ ಸಾಧ್ಯ ಆಯಿತು. ಸ್ವಲ್ಪ ಲೇಟಾಗಿ ಬಂದೆ. ಆ ತುಣುಕುಗಳಲ್ಲಿ ನೋಡಿದ್ರೇ ಎಷ್ಟು ಒಂದು ಡೆಪ್ತ್ ಇದೆ ಮೇಕಿಂಗಲ್ಲಿ. ಎಸ್ಪೆಷಲಿ ಮಾರ್ಕ್ಸ್ ಕಾರ್ಡ್ ಅನ್ನೋದೊಂದು ತುಂಬ ಇಷ್ಟ ಆಯಿತು ನನಗೆ. ಬಿಕಾಸ್ ನಾನು ಅವಾಗ ಬಂದಾಗ ಅದು ಬರ್ತಾ ಇತ್ತು, ಹೇಳ್ತಾ ಇದ್ದೆ ಲೈಕ್ ಸೋ ಕ್ಯಾಂಡಿಡಾಗಿ ಕ್ಯಾಪ್ಚರ್ ಮಾಡಿ. ಮತ್ತು ಇನ್ನೊಂದು ಒಂದು ಸಿನಿಮಾಟೋಗ್ರಫಿನೂ ಐ ಕುಡಂಟ್ ಸಡನ್ಲಿ ರೀಕಾಲ್ ದ ನೇಮ್. ಬಟ್ ಹಲವಾರು ಎಫರ್ಟ್. ಅಂದರೆ ತುಂಬ ಖುಷಿ ಆಗುತ್ತೆ. ಲೈಕ್ ಅವರ್ ಇಂಡಸ್ಟ್ರಿ ಈಸ್ ಇನ್ ವೆರಿ ಸೇಫ್ ಹ್ಯಾಂಡ್ಸ್ ಅಂತ ಅನಿಸುತ್ತೆ. ನಿಜವಾಗ್ಲೂ ಐ ಆಮ್ ಪ್ರೌಡ್ ಆಫ್ ದಿಸ್ ಕೈಂಡ್ ಆಫ್ ವೇದಿಕೆಗಳು ಕೂಡ. ಯಾಕೆಂತಂದರೆ ಇಂಥ ವೇದಿಕೆಗಳು ಸೃಷ್ಟಿ ಆದಾಗ ನಿಮಗೆ ಅದೊಂದು ಅವಾರ್ಡ್, ಇಟ್ ಮೇ ಜಸ್ಟ್ ಲುಕ್ ಲೈಕ್ ಎನ್ ಅವಾರ್ಡ್, ಬಟ್ ಅದಕ್ಕೊಂದು ಮರ್ಯಾದೆ ಇದೆ. ಯಾಕೆ ಅಂತಂದ್ರೆ ಅದು ನೋಡಿದಾಗೆಲ್ಲ ನಿಮಗೆ ಪ್ರೇರೇಪಣೆ ಆಗುತ್ತೆ, ಇನ್ನೊಂದೇನಾದ್ರು ಈ ಥರ ತಗೊಳ್ಳೋ ಅಂತ ಮಾಡಬೇಕು ಅಂತ. ಸೊ ಅವಾರ್ಡ್ಗಳು ಅದಕ್ಕೋಸ್ಕರ ಮುಖ್ಯ ಆಗುತ್ತೆ ಜೀವನದಲ್ಲಿ. ಸೊ ಇಂಥ ಒಂದು ವೇದಿಕೆನ ನೀವು ಸೃಷ್ಟಿ ಮಾಡಿದ್ದೀರಾ, ಅಂಥ ಪ್ರತಿಭೆಗಳನ್ನ ಗುರುತಿಸಿದ್ದೀರಾ. ಅವರೆಲ್ಲರನ್ನೂ ಒಂದು ಅಂದರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರೆಲ್ಲ ವಿನ್ನರ್ಸ್ ಥರನೇ ಬ್ರದರ್. ದ ಮೂಮೆಂಟ್ ಯು ಹ್ಯಾವ್ ಗಾಟ್ ದ ಥಾಟ್ ಆಫ್ ಮೇಕಿಂಗ್ ಅ ಫಿಲ್ಮ್, ಒಂದು ಇಮ್ಯಾಜಿನೇಷನಲ್ಲಿ ಇರೋದನ್ನ ರಿಯಾಲಿಟಿಗೆ ಮಾಡೋದಕ್ಕೆ ಯಾವತ್ತು ನಿರ್ಧಾರ ಮಾಡ್ತೀರೋ ಅವತ್ತೇ ನೀವೆಲ್ಲ ವಿನ್ನರ್ಸ್ ಆಲ್ರೆಡಿ. ಸೊ ಇದು ಜಸ್ಟ್ ಒಂದು ಕಾಂಪಿಟೇಷನ್ ಅಷ್ಟೇ. ನೆಕ್ಸ್ಟ್ ಟೈಮ್ ನಾನು ಫಸ್ಟ್ ತಗೋಬೇಕು, ನೆಕ್ಸ್ಟ್ ಟೈಮ್ ನೀನು ಸೆಕೆಂಡ್ ತಗೋಬೇಕು, ಅದೊಂದು ಕಾಂಪಿಟೇಷನ್ ಅಷ್ಟೇ. ಸೊ ಯು ಆರ್ ಆಲ್ ವಿನ್ನರ್ಸ್. ಸೊ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ, ಮತ್ತು ಈ ಒಂದು ಇನಿಷಿಯೇಷನ್ಗೆ ಅಭಿನಂದನೆಗಳನ್ನು ತಿಳಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮ್ಮ ಅತ್ಯಂತ ಒತ್ತಡದ ಸಮಯದಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳಿರುತ್ತೆ, ಅರ್ಥ ಮಾಡ್ಕೊಂತೀವಿ. ಅದರಲ್ಲೂ ಕೂಡ ನಮಗೋಸ್ಕರ ಸ್ವಲ್ಪ ಸಮಯವನ್ನ ಮೀಸಲಿಟ್ಟು ಇಲ್ಲಿಗೆ ಬಂದು ನಮ್ಮೆಲ್ಲರನ್ನು ಸನ್ಮಾನ ಮಾಡಿರುವಂತಹ, ನಮ್ಮೆಲ್ಲರಿಗೂ ಅವಾರ್ಡ್ ಕೊಟ್ಟಿರುವಂತಹ ಶ್ರೀ ಪವನ್ ಒಡೆಯರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. BK ಸ್ಟುಡಿಯೋಸ್ ಕಡೆಯಿಂದ ಹಾಗೂ ನಮ್ಮೆಲ್ಲ ಸಿನಿಮಾ ಮಿತ್ರರ ಕಡೆಯಿಂದ ಧನ್ಯವಾದಗಳು. ಇನ್ನ ಕೆಲವು ಕೆಟಗರಿಗಳು ಉಳಿದಿದೆ. ಅದಕ್ಕಿಂತ ಮುಂಚೆ ಇನ್ನ ಕೆಲವು ಕೆಟಗರಿಯ ಅವಾರ್ಡ್ಗಳು ಉಳಿದಿದೆ. ಅದಕ್ಕಿಂತ ಮುಂಚೆ ನಮ್ಮ BK ಪ್ರೊಡಕ್ಷನ್ಸ್ ನ ಅಧ್ಯಕ್ಷರಾದಂತ ಜಗನ್ನಾಥ್ ರವರು ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದಾರೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ನಾವು ಬುಕ್ ಮಾಡಿರೋ ಟೈಮ್ ಮುಗ್ದಿರ್ಬೋದ ಅಂತ ಗೊತ್ತಿಲ್ಲ. ಜಗನ್ನಾಥ್, ಡೋಂಟ್ ವರಿ, ಬುಕ್ ನೆಕ್ಸ್ಟ್ ಯಾವ್ದು ಕಾರ್ಯಕ್ರಮ ಇಲ್ಲ ಅನ್ಕೊಂತೀನಿ. ಜೊತೆಗೆ ಕನ್ನಡ ಕಿರು BK ಪ್ರೊಡಕ್ಷನ್ಸ್ ಅರ್ಪಿಸುತ್ತಿರುವಂತಹ ಕನ್ನಡ ಕಿರು ಚಿತ್ರೋತ್ಸವ 2025, ಇದರಲ್ಲಿ ನಮ್ಮ ಕೋ ಸ್ಪಾನ್ಸರರ್ಸ್ ಅಂಡ್ ಪಾರ್ಟ್ನರ್ಸ್ ಪೋಸ್ಟ್ ಪ್ರೋ ಸ್ಟುಡಿಯೋಸ್, ನಿಮ್ಮ ಎಲ್ಲ ಡಿಜಿಟಲ್ ಸಿನಿಮಾ ಮಂದಿ ಇರೋದ್ರಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಆಕ್ಟಿವಿಟೀಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಪೋಸ್ಟ್ ಪ್ರೋ ಸ್ಟುಡಿಯೋಸ್ ದಯಾನಂದ್ ಅವರು ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಆರುಷ್ ಪಿಕ್ಚರ್ಸ್ ನ ಶ್ರೀನಿವಾಸ್ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಶ್ರೀನಿವಾಸ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ನಮ್ಮ ಇನ್ನೊಬ್ಬ ಸ್ಪಾನ್ಸರರ್ ಸ್ವಂತ, ಆಚೆ ಕಡೆ ನಿಮ್ಮ ಸ್ವಂತವಾದ ಟೀ ಶರ್ಟ್ಗಳನ್ನ ಅನೇಕ ರೀತಿಯ
ವಿಭಿನ್ನವಾದ ಟಿ ಶರ್ಟ್ಗಳನ್ನ ಡಿಸೈನ್ ಮಾಡಿದ್ದಾರೆ, ಅದನ್ನ ಅಲ್ಲಿ ಇಟ್ಟಿದ್ದಾರೆ, ನಾವೆಲ್ಲರೂ ತಗೋಬಹುದು. ನಮಗೆ ಇನ್ಯಾವುದಾದ್ರೂ ಹೊಸ ರೀತಿನಲ್ಲಿ ಬೇಕು ಅಂದ್ರೆ ಕೇಳಿದ್ರು ಕೂಡ ಮಾಡ್ಕೊಡ್ತಾರೆ. ಹಾಗೂ ಶ್ರೀನಿವಾಸ್ ಜಗನ್ನಾಥ್ ಶ್ರೀನಿವಾಸ್ ಇದಾರೆ, ನೋಡ್ತೀರಾ? ಶ್ರೀನಿವಾಸ್ ಕಾಲ್. ನಮ್ಮ ಇನ್ನೊಬ್ಬ ಸ್ಪಾನ್ಸರ್, ಬೆಳಗ್ಗೆ ಎದ್ದ ತಕ್ಷಣ ಹಲ್ಲು ಮುಂಚೆ ಇರ್ಬೋದು, ಹಲ್ಲು ಜಾದ್ಮೇಲೆ ಆಗ್ಬೋದು, ಯಾರಾದ್ರೂ ಮನೆಗೆ ಬಂದಾಗಿರ್ಬೋದು, ಅಥವಾ ನಾವು ಆಚೆ ಕಡೆ ಯಾರನ್ನಾರು ಮೀಟ್ ಮಾಡಕ್ ಹೋದಾಗಿರ್ಬೋದು, ಸಂಜೆ ಇರ್ಬೋದು, ರಾತ್ರಿ ಇರ್ಬೋದು, ಫ್ರಸ್ಟ್ರೇಟೆಡ್ ಆಗಿರ್ಬೋದು, ಎನಿ ಟೈಮ್ ನಮ್ಮನ್ನ ರಿಫ್ರೆಶ್ ಮಾಡುವಂತ ಒಂದೇ ಒಂದು ಡ್ರಿಂಕ್ ನಮ್ಮ ಫಿಲ್ಟರ್ ಕಾಫಿ. ನಮ್ಮ ಫಿಲ್ಟರ್ ಕಾಫಿ ಔಟ್ಲೆಟ್ಸ್ ಇವಾಗ ಬೆಂಗಳೂರಿನಲ್ಲಿ ಸುಮಾರು ಕಡೆಗಿದೆ. ನೀವೆಲ್ಲ ಎನಿ ಟೈಮ್ ಅದಕ್ಕೆ ಕಾಫಿ ಕುಡಿದಕ್ಕೆ ಟೈಮೇ ಇಲ್ಲ ಅಲ್ವಾ? ನಮ್ಮ ಫಿಲ್ಟರ್ ಕಾಫಿ ವಿಸಿಟ್ ಮಾಡಿ. ಮತ್ತು ಇನ್ನೊಬ್ಬ ಸ್ಪಾನ್ಸರ್ ರಜತಾದ್ರಿ ಡೆವಲಪರ್ಸ್, ಬೆಂಗಳೂರು ಉತ್ತರದಲ್ಲಿ, ನಾರ್ತ್ ಬೆಂಗಳೂರು ಯಲಹಂಕದಲ್ಲಿ. ನೀವೇನಾದ್ರೂ ಪ್ರಾಪರ್ಟಿ ತಗೋಬೇಕು ಅಂತ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ರಜತಾದ್ರಿ ಡೆವಲಪರ್ಸ್. ಸ್ವಜನ್ಯ ಕಲಾ ವೇದಿಕೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅವರು ಸಹ ಪ್ರೊಡ್ಯೂಸ್ ಮಾಡಿ ಬೇರೆಯವರಿಗೂ ಸಹ ಇಂತಹ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಯಾವಾಗಲೂ ಸ್ಫೂರ್ತಿಯನ್ನು ತುಂಬಿಸ್ತಾ ಅವರ ಬೆನ್ನೆಲುಬಾಗಿ ನಿಲ್ಲುವಂತಹ ಸ್ವಜನ್ಯ ಕಲಾ ವೇದಿಕೆ. ಗೋ ಟ್ರಿಪ್ಪು, ಯಾವುದೇ ಟ್ರಿಪ್ ಹೋಗ್ಬೇಕಂದ್ರೆ ಮೊದಲು ನಾವು ಕಾಂಟ್ಯಾಕ್ಟ್ ಮಾಡಬಹುದಾದಂತಹ ಟ್ರಸ್ಟ್ ವರ್ತಿ ಗೋ ಟ್ರಿಪ್ಪು ಮತ್ತು ವಸಂತ ಹೋಟೆಲ್ಸ್. ಕಡೆಯದಾಗಿ ನಮ್ಮ ಸ್ಪಾನ್ಸರರ್ಸ್ ಟ್ರೋಲ್ ಬುದ್ಧಿವಂತ. ಇಡೀ ಕರ್ನಾಟಕದಲ್ಲಿರಬಹುದು, ಯಾವುದೇ ವಿಶ್ವದ ಯಾವುದೇ ರೀತಿಯ ಹೊಸ ನ್ಯೂಸ್ಗಳನ್ನ ಇರಬಹುದು, ಅದನ್ನ ತಮ್ಮದೇ ವಿಭಿನ್ನ ಶೈಲಿಯಲ್ಲಿ ನಮಗೆ ತೋರಿಸುವಂತ ಟ್ರೋಲ್ ಬುದ್ಧಿವಂತ. ನಾವು ಬುದ್ಧಿವಂತರು, ಅವರು ಬುದ್ಧಿವಂತರು, ಇಬ್ರು ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದೀವಿ. ಎಲ್ಲ ಸ್ಪಾನ್ಸರರ್ಸ್ಗೂ ಧನ್ಯವಾದಗಳು. ಶ್ರೀನಿವಾಸ್ ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ನಮ್ಮ ಇನ್ನೊಬ್ಬ ಸ್ಪಾನ್ಸರರ್ಸ್ ಆರುಷ್ ಪಿಕ್ಚರ್ಸ್ ನ ಶ್ರೀನಿವಾಸ್, ಧರ್ಮಣ್ಣ ಕಡೂರು ದಯವಿಟ್ಟು ಸಚಿನ್ ಶೆಟ್ಟಿ ಹಾಗೂ ಯಶವಂತ್, ಇವಾಗ ನೀವು ವೇದಿಕೆ ಮೇಲೆ ಬರಲೇಬೇಕು. ಆರುಷ್ ಪಿಕ್ಚರ್ಸ್ ಅಂತ ತಮ್ಮದೇ ಸ್ವಂತ ಪ್ರೊಡಕ್ಷನ್ ಹೌಸ್ ನ ಇಟ್ಕೊಂಡಿರುವಂತಹ, ಓಪನ್ ಮಾಡಿರುವಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಶ್ರೀನಿವಾಸ್, ನಿಮ್ಮ ಮುಂದಿನ ಚಿತ್ರದ ಬಗ್ಗೆ ಏನಾದರೂ ಮಾತಾಡ್ಬೋದಾ? ಸೆಂಟ್ರಿಗೆ ಬನ್ನಿ ಸರ್. ಎಲ್ಲರಿಗೂ ನಮಸ್ಕಾರ ಹಾಗೂ ನಿಮಗೆಲ್ಲರಿಗೂ ಅಭಿನಂದನೆಗಳು. ಶಾರ್ಟ್ ಫಿಲ್ಮ್ ಮಾಡಿ ಎಲ್ಲರಿಗೂ ಕೆಲವರು ಇದನ್ನು ಪ್ರಶಸ್ತಿ ಸಿಕ್ಕಿರ್ಬೋದು, ಸಿಕ್ಕಿಲ್ಲದೆ ಇರ್ಬೋದು, ಆದರೆ ಅದ್ರ ಪ್ರಯತ್ನ ಎಷ್ಟಿರುತ್ತೆ ಅದರಿಂದ ಅಂತ ಹೇಳಿ ನನಗೆ ಗೊತ್ತು. ಯಾಕೆಂದರೆ ನಾನು ಕೂಡ ಶಾರ್ಟ್ ಫಿಲ್ಮ್ ಮಾಡಿ ಇದಕ್ಕೆ ಬಂದಿರೋದು. ನಮ್ಮ ಮೊಟ್ಟ ಮೊದಲ ಚಿತ್ರ ಆರುಷ್ ಪಿಕ್ಚರ್ಸ್ ಸಂಸ್ಥೆ ಅಡಿಯಲ್ಲಿ ನಮೋ ವೆಂಕಟೇಶ ಅಂತ ಹೇಳಿ ನಿರ್ಮಾಣ ಮಾಡಿದ್ದೇವೆ. ಅದು ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ. ಅದರ ಜೊತೆಗೆ ಒಂದು ಬದುಕಿನ ಒಂದು ಸೂಕ್ಷ್ಮತೆಯನ್ನು ಸೂಕ್ಷ್ಮವಾಗಿ ಹೇಳಿದ್ದೀವಿ. ಇದರ ಒಂದು ವಿಶೇಷತೆ ಏನಂದರೆ 8 ವರ್ಷದ ಹುಡುಗರಿಂದ 80 ವರ್ಷದ ವಯಸ್ಸಿನವರು ಕೂಡ ಎಲ್ಲರೂ ಯಾವುದೇ ಮುಜುಗರ ಇಲ್ಲದೆ ಕೂತು ನೋಡ್ಬೋದು. ಇದರ ಜೊತೆಗೆ ನಮ್ಗೆ ಗೊತ್ತಿದೆ, ಯಾಕೆಂದರೆ ಹಾಡು ಕೂಡ ತುಂಬ ಮುಖ್ಯ. ಹಾಗಾಗಿ ಇಲ್ಲಿ ನಾವು 4 ಹಾಡುಗಳನ್ನು ಮಾಡಿದ್ದೇವೆ. ಮೊದಲನೇ ಹಾಡು ಯೂತ್ಗೆ ಬೇಕಾದಂಥ ಕಾಲೇಜ್ ಕ್ಯಾಂಪಸ್ಸಲ್ಲಿ ಅಥವಾ ಕಾಲೇಜ್ ಹುಡುಗರು ಖುಷಿ ಪಡುವಂಥ ಒಂದು ಹಾಡು. ಇನ್ನೊಂದು ಪ್ರೀತಿ ಪ್ರೇಮದ ಡ್ಯುಯೆಟ್ ಹಾಡು. ಮತ್ತೊಂದು ಕುಣಿದು ಕುಪ್ಪಳಿಸೋದಕ್ಕೆ ಟಪಾಂಗುಚ್ಚಿ ಹಾಡು. ಮತ್ತು ಕೊನೆಯದಾಗಿ ನಾನು ಹೇಳಿದಾಗೆ ನಮ್ಮ ಚಿತ್ರದಲ್ಲಿ ಹೇಳಿರುವ ಸೂಕ್ಷ್ಮತೆಯನ್ನು ತಿಳಿಸುವಂಥ ಒಂದು ಫಿಲಾಸಫಿಕಲ್ ಸಾಂಗು. 4 ಹಾಡುಗಳನ್ನು ಮಾಡಿದ್ದೇವೆ. ಜೊತೆಗೆ ಇದರ ಬಗ್ಗೆ ಇನ್ನೊಂದು ಹೇಳಬೇಕು ಅಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಸ್ವಾಮಿ ವಿವೇಕಾನಂದರ ಯುವವಾಣಿ, ಕುವೆಂಪುರವರ ಕವಿವಾಣಿ ಮತ್ತು ಅಬ್ದುಲ್ ಕಲಾಂ ಅವರ ಮಾತು, ಜೊತೆಗೆ ಇತ್ತೀಚಿನ ಬಿಸ್ನೆಸ್ ಮ್ಯಾನ್ ಜಾಕ್ ಮಾ ಅವರ ಮಾತು. ಇವ್ರದ್ದೆಲ್ಲ ಏನಂತ ಹೇಳಿದ್ರೆ, ಇವರೆಲ್ಲರೂ ಯುವಕರ ಬಗ್ಗೆ ಒತ್ತು ಕೊಟ್ಟು ಹೇಳಿದ್ದಾರೆ. ಸೊ ಅದರ ಉದ್ದೇಶ ಏನಂತಂದರೆ, ಅವ್ರಿಗೆಲ್ಲರಿಗೂ ಗೊತ್ತು, ನಾನು ಕೂಡ ಅದನ್ನು ನಂಬಿದ್ದೇನೆ, ಯೂತ್ ಈಸ್ ದ ಫ್ಯೂಚರ್, ಯೂತ್ ಈಸ್ ದ ಸೊಲ್ಯೂಷನ್. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಒಂದು ಚಿತ್ರದಲ್ಲಿ ಡೈರೆಕ್ಟರ್, DOP, ಮ್ಯೂಸಿಕ್ ಡೈರೆಕ್ಟರ್, ಎಡಿಟರ್, ಕೊರಿಯೋಗ್ರಫರ್, ಕಾಸ್ಟ್ಯೂಮ್ ಡಿಸೈನರ್ ಎಲ್ಲರೂ ಕೂಡ ಯುವಕರೇ ಅಥವಾ ಈಗ ತಾನೇ ಪ್ರಾರಂಭ ಮಾಡಿರೋರು. ಹಾಗಾದರೆ ನೀವು ಕೇಳ್ಬೋದು, ಹಾಗಾದರೆ ಎಲ್ಲ ಹೊಸಬ್ರಿಗೆ ಅವಕಾಶ ಕೊಟ್ರಿ, ಯಾಕೆ ನಾನು ಅದನ್ನು ನಂಬಿದ್ದೆ. ಹಾಗಾದ್ರೆ ಹೊಸಬ್ರಿಗೆ ಅವಕಾಶ ಕೊಟ್ಟರೆ ಏನೂ ತೊಂದರೆ ಆಗಲಿಲ್ವಾ, ಚಾಲೆಂಜಸ್ ಬರಲಿಲ್ವಾ ಅಂತ. ಎಸ್, ದೆರ್ ವಾಸ್ ಎ ಚಾಲೆಂಜ್, ದೆರ್ ವಾಸ್ ಎ ಮಿಸ್ಟೇಕ್ಸ್. ಬಟ್ ನಿಮಗೆಲ್ಲ ಗೊತ್ತು,
ವಿ ಆಲ್ ಬೌಂಡ್ ಟು ಮೇಕ್ ಮಿಸ್ಟೇಕ್ಸ್ ಅಲ್ವಾ. ಸೊ ಆ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ದಿನಗಳಲ್ಲಿ ನಾವು ರೆಡಿ ಮಾಡಿಕೊಂಡು ಮುಂದೆ ಬಂದ್ವಿ. ಸೊ ಜೊತೆಗೆ ಈ ಎಲ್ಲ ತಂಡ ಏನು ಹೇಳಿದೆ ಯುವಕರು ಅವರೆಲ್ಲರೂ ಕೂಡ ಅವರ ಲಿಮಿಟನ್ನು ಮೀರಿ ನನಗೆ ಸಪೋರ್ಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇವತ್ತು ಆ ಚಿತ್ರವನ್ನು ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಎಂಟೈರ್ ಟೀಮ್. ಇದರ ಜೊತೆಗೆ ಒಬ್ಬರ ಬಗ್ಗೆ ನಾನು ಮುಖ್ಯವಾಗಿ ಹೇಳಲೇಬೇಕು, ಅದು ಡೈರೆಕ್ಟರ್ ಹೆಸರು ವಿಜಯ್ ಭಾರದ್ವಾಜ್ ಅಂತ. ಅವರು ಮೈಸೂರವರು. ಅವರು TN ಸೀತಾರಾಮ್ ಅವರ ಗಡಿಯಲ್ಲಿ ಕೆಲಸ ಮಾಡಿ ಒಂದು 3-4 ಶಾರ್ಟ್ ಫಿಲ್ಮ್ಗಳನ್ನು ಮಾಡಿ ಯಾವುದು ಮುಂದಿನ ನಿರ್ದೇಶಕರು ಅನ್ನೋ ಒಂದು ಅವಾರ್ಡನ್ನು ಕೂಡ ಗಳಿಸ್ಕೊಂಡು ನಮ್ಮ ಚಿತ್ರದಲ್ಲಿ ಕ್ಯಾಪ್ಟನ್ ಆಫ್ ದ ಶಿಪ್ ಆಗಿ ಕೆಲಸ ಮಾಡಿದ್ದಾರೆ. ಏನಕ್ಕೆ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಕೇವಲ ನಿರ್ದೇಶನ ಮಾಡಿಲ್ಲ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ 10 ಜವಾಬ್ದಾರಿಗಳನ್ನು ತಗೊಂಡು ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್. ಇವತ್ತು ಅವ್ರು ಬರೋಕ್ಕಾಗಲಿಲ್ಲ. ಥ್ಯಾಂಕ್ ಯು ವಿಜಯ್, ಥ್ಯಾಂಕ್ ಯು ಸೋ ಮಚ್. ಧರ್ಮಣ್ಣ ಕಡೂರ್ ಅವರು ದಯವಿಟ್ಟು ಫಸ್ಟ್ ಲುಕ್ ಆಫ್ ಆರುಷ್ ಪಿಕ್ಚರ್ಸ್ ಸಿನಿಮಾ ಓಪನ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮೋ ವೆಂಕಟೇಶ. ನಮೋ ವೆಂಕಟೇಶ ಚಿತ್ರತಂಡಕ್ಕೆ ನಮ್ಮೆಲ್ಲರಿಂದ ಗುಡ್ ಲಕ್. ಧನ್ಯವಾದಗಳು ಆರುಷ್ ಪಿಕ್ಚರ್ಸ್ ಮತ್ತು ಧರ್ಮಣ್ಣ ಕಡೂರ್ ಅವರಿಗೆ ಇದನ್ನ ಫಸ್ಟ್ ಲುಕ್ ಓಪನ್ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಶ್ರೀನಿವಾಸ್. ಮತ್ತು ಇನ್ನೊಂದು ನಾನು ಹೇಳ್ದಲ್ಲ ಯುವ ತಂಡ ಅಂತ, ಅದರಲ್ಲಿ ಒಬ್ಬರು ಸಮೀರ್ ನಗರದ್, ಇವರು ನಮ್ಮ ಎಡಿಟರು ನಮ್ಮಲ್ಲಿದ್ದಾರೆ. ಸೊ ಮತ್ತೊಮ್ಮೆ ಇದು ನಾವು ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಬಿಡುಗಡೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ದಯಮಾಡಿ ಎಲ್ಲ ಚಿತ್ರವನ್ನು ನೋಡಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಬೇಕು ಅಂತೇಳಿ ಈ ಮೂಲಕ ಇಡೀ ತಂಡದ ಪರವಾಗಿ ಕೇಳ್ಕೊಳ್ತೀನಿ. ಧನ್ಯವಾದಗಳು ಆರುಷ್ ಪಿಕ್ಚರ್ಸ್ ಮತ್ತು ನಮ್ಮ ಎಲ್ಲ ಸ್ಪಾನ್ಸರರ್ಸ್ಗೆ. ಇನ್ನ ಕೆಲವು ಕೆಟಗರಿ ಅವಾರ್ಡ್ಸ್ ಉಳಿದಿದೆ ಅಂತ ನಾನು ಅವಾಗಲೇ ಅನೌನ್ಸ್ ಮಾಡಿದೆ, ಅದು ಸುಳ್ಳಲ್ಲ, ನಿಜ. ಇನ್ನ ಕೆಲವು ಕೆಟಗರಿಗಳು. ಅಫಿಷಿಯಲ್ ಸೆಲೆಕ್ಷನ್ ಫ್ರಮ್ ದ ಜ್ಯೂರಿ ಅವಾರ್ಡ್ ಗೋಸ್ ಟು ತುಂಬಿದ ಕೊಡ. ತುಂಬಿದ ಕೊಡ ಚಿತ್ರತಂಡದಿಂದ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಧರ್ಮಣ್ಣ ಕಡೂರು ದಯವಿಟ್ಟು ಅವರಿಗೆ ಸರ್ಟಿಫಿಕೇಟ್ ನ ಇಶ್ಯೂ ಮಾಡಬೇಕು ಅಂತ ಕೇಳ್ಕೊಂತೀನಿ. ನನ್ನ ಆಪ್ತ ಮಿತ್ರ ಯಶವಂತ್. ಇನ್ನೊಂದು ಸಿನಿಮಾ ಅಫಿಷಿಯಲ್ ಸೆಲೆಕ್ಷನ್ ಫ್ರಮ್ ದ ಜ್ಯೂರಿ ಗೋಸ್ ಟು ಗದ್ದಲ ಗೊಂದಲ. ಗದ್ದಲ ಗೊಂದಲ ಚಿತ್ರದ ಗದ್ದಲ ಗೊಂದಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ VK ಪ್ರೊಡಕ್ಷನ್ ಸಂಸ್ಥೆಯ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಡಿಜಿಟಲ್ ಮೀಡಿಯಾ ಹಾಗೂ ಪ್ರಿಂಟ್ ಮೀಡಿಯಾ ಹಾಗೂ ಯೂಟ್ಯೂಬ್ ಮೀಡಿಯಾದ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನಮ್ಮೆಲ್ಲ ಅವಾರ್ಡ್ ನಾವೆಲ್ಲ ತಗೊಂಡಿರತಕ್ಕಂತ ಅಥವಾ ಕೆಲವರಿಗೆ ಅವಾರ್ಡ್ ಬಂದೇ ಇಲ್ಲದೆ ಇದ್ರೂ ಕೂಡ ಅಂತವರಿಗೆಲ್ಲ ಇನ್ನೂ ಒಂದು ಕೆಲಸ ಬಾಕಿ ಇದೆ. ಈ ಆಡಿಟೋರಿಯಂನ ಹೊರಗಡೆ ನಮಗೋಸ್ಕರ ಡಿಜಿಟಲ್ ಮೀಡಿಯಾ ಮತ್ತು ಯೂಟ್ಯೂಬ್ ಮೀಡಿಯಾದವರು ಕಾಯ್ತಾ ಇದ್ದಾರೆ. ನೀವೆಲ್ಲರೂ ದಯವಿಟ್ಟು ನಿಮ್ಮ ಚಿತ್ರದ ಬಗ್ಗೆ ಹಾಗೂ VK ಪ್ರೊಡಕ್ಷನ್ಸ್ ನ ಈ ಕಾರ್ಯಕ್ರಮದ ಬಗ್ಗೆ ಅಲ್ಲಿ ಓಕೆ ಮೈಕ್ ನುಂಗಿದ್ದೀನಿ ನಾನು, ತೊಂದರೆ ಇಲ್ಲ. ಹಾಗೂ VK ಪ್ರೊಡಕ್ಷನ್ಸ್ ನ ಈ ಕಾರ್ಯಕ್ರಮದ ಬಗ್ಗೆ ನೀವೆಲ್ಲರೂ ದಯವಿಟ್ಟು ಅಲ್ಲಿ ಬೈಟ್ಸ್ ಕೊಡಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಚಿಕ್ಕ ಮಗುವನ್ನು ಕಾಣಿಸ್ತಾ ಇದೆ ನನಗೆ ಮೇಲ್ಗಡೆ, ಅಲ್ಲಿಂದ ಹಿಡಿದು ಹಿರಿಯರು ಹೈದರಾಬಾದ್ ಇಂದ ಬಂದಿದ್ದಾರೆ, ಅಲ್ಲಿವರ ತನಕ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಮ್ಮ VK ಪ್ರೊಡಕ್ಷನ್ಸ್ ನ ಪ್ರತಿಯೊಬ್ಬ ಸದಸ್ಯರಿಗೂ ಧನ್ಯವಾದಗಳು. ಹಾಗೂ ಸಮುದ್ರ ಮಂಥನ ಎಂಬ ಮುಂದಿನ ಚಿತ್ರದ ಹೀರೋ ಆಗಿರ್ತಕ್ಕಂಥ ನಮ್ಮ
VK ಪ್ರೊಡಕ್ಷನ್ಸ್ ನ ಗೆಳೆಯ ಹಾಗೂ ನನ್ನ ಗೆಳೆಯ ಯಶವಂತ್ ಅವರಿಗೆ ಶುಭ ಹಾರೈಸ್ತಾ, ಸಚಿನ್ ಶೆಟ್ಟಿ ಡೈರೆಕ್ಟರ್ ಅವರಿಗೂ ಕೂಡ ಶುಭ ಹಾರೈಸ್ತಾ ನಮ್ಮ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಜಗನ್ನಾಥ್, ಇನ್ನೇನಾದ್ರು? ಧರ್ಮಣ್ಣ ಕಡೂರು ಅವರು ದಯವಿಟ್ಟು ಕ್ಷಮಿಸಿ. ಧರ್ಮಣ್ಣ ಕಡೂರು ಅವರು ಒಂದೆರಡು ಮಾತುಗಳನ್ನ ಆಡಿದ ನಂತರ ನೀವೆಲ್ಲ ಕಾಯ್ತಾ ಇದ್ದೀರ ಅಂತ ನಂಗೆ ಗೊತ್ತು. ಅದೆಂಗೆ ಧನ್ಯವಾದಗಳು ಹೇಳಿ ಮುಗಿಸ್ತಾ ಇದ್ದಾರೆ ಅಂತ ಕಾಯ್ತಾ ಇದ್ರಿ ತಾನೆ? ಇಲ್ಲ, ನಾನ್ ಬೇಕಂತ ಟ್ವಿಸ್ಟ್ ಕೊಟ್ಟಿದ್ದು. ಧರ್ಮಣ್ಣ ಕಡೂರು ಅವರು ದಯವಿಟ್ಟು ಒಂದೆರಡು ಮಾತು ಹೇಳ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಸ್ಕ್ರೀನ್ ಪ್ಲೇಲೇ ಟ್ವಿಸ್ಟ್ ಕೊಟ್ಟರು ಅಂತ. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನು ನೋಡಿದ್ರೆ. ನಮ್ಮನ್ನು ನೋಡ್ದಂಗೆ ಅನ್ಸುತ್ತೆ ಒಂದು 10-15 ವರ್ಷದ ಹಿಂದೆ ಆ ಥರ. ಯಾಕೆ ಅಂತಂದ್ರೆ ನಾನಿಲ್ಲಿ ನಿಲ್ಲಕ್ಕೆ ಕಾರಣನೇ ಕಿರುಚಿತ್ರ ಜಯನಗರ 4th ಬ್ಲಾಕ್ ಅಂತ ಡಾಲಿ ಧನಂಜಯ್ ಅವ್ರ ಜೊತೆ ಮಾಡಿದ್ವಿ ಫಸ್ಟ್ನೇ ಕಿರುಚಿತ್ರ. ಅದೇ ನಮ್ಮ ರಾಮಾರಾಮರಿಗೆ ಫೌಂಡೇಶನ್. ಆ ಫೌಂಡೇಶನ್ ಅಷ್ಟು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಹಾಕಿದ್ದಕ್ಕೇನೆ ಇವತ್ತು ನಾವಿಲ್ಲಿ ಇಲ್ಲಿಗೆ ಬಂದು ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಆ್ಯಕ್ಚುಲಿ ಅವ್ರು ಕೊಟ್ಟಿದ್ದ ಅವಾರ್ಡಿಗೆ ನಾನು ಅರ್ಹನ ಅಲ್ಲ ಅಂತ ನನಗೆ ಗೊತ್ತಿದೆ, ಯಾಕೆಂದ್ರೆ ಇನ್ನೂ ಸುಮಾರು ಮಾಡೋದಿದೆ, ಇನ್ನೂ ಈಗ ಮಾಡ್ತಾ ಇದ್ದೀವಿ. ಆದರೆ ಪ್ರೀತಿಯಿಂದ ಕೊಟ್ಟಿರೋದಕ್ಕೆ ಅದನ್ನು ಭಾಳ ಹೃದಯಪೂರ್ವಕವಾಗಿ ಸ್ವೀಕರಿಸಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮಂಥ ಸಣ್ಣ ಸಣ್ಣ ಪ್ರತಿಭೆಗಳನ್ನ ಗುರುತಿಸಿ ಕೊಡೋದಿದೆಯಲ್ಲ, ಅದು ವೆರಿ ಇಂಪಾರ್ಟೆಂಟು. ಅದರಲ್ಲೂ ನನಗೆ ಅನಿಸಿದ್ದೇನಂತಂದರೆ, ನಾನು ಫಸ್ಟಿಂದನೂ ನೋಡಿದೆ, ಎಲ್ಲ ಸಿನಿಮಾಗಳು ನೋಡ್ತಾ ಬಂದು ನಾವು ಮಾತಾಡ್ತಿದ್ವಿ ಪವನ್ ಸರ್ ಜೊತೆ, ಇವ್ರು ಶಿಶಿರ್ ಅವ್ರ ಜೊತೆ, ಇವ್ರ ಜೊತೆನೂ ಮಾತಾಡ್ತಿದ್ವಿ. ಕೆಲವೊಂದು ನನಗೆ ಖುಷಿಯಾಗಿದೆ ಏನಂತಂದರೆ, ಏನಂತಾರೆ ಅದಕ್ಕೆ, ಇವತ್ತಿನ ಏನು ಕಲ್ಪನೆ ಇದೆ ಹುಡುಗರಲ್ಲಿ ತುಂಬ ಅದ್ಭುತವಾಗಿದೆ. ಆಮೇಲೆ ಪವನ್ ಸರ್ ಹೇಳ್ದಂಗೆ ಇವತ್ತು ನೀವು ಏನು ಬೇಕಾದ್ರೂ ಬಳಸ್ಕೋಬೋದು. ಯಾಕೆಂದರೆ ರೀಲ್ ಇಲ್ಲ ಇವತ್ತು, ನೀವು ಬೇಡ ಅಂದ್ರೆ ಬೇಕಾದ್ರೆ ಡಿಲೀಟ್ ಮಾಡ್ಕೋಬೋದು, ಬರೋ ತನಕ ನೀವು ಎಫರ್ಟ್ ಹಾಕ್ಲೇಬೋದು. ನಾವು ರಾಮಾರೇ ಶೂಟ್ ಮಾಡ್ಬೇಕಾದ್ರೆ ನನಗೆ ಅನ್ಸಿದ್ದೇನೆಂದರೆ, ನಾವು 5D ಮಾಡಿದ್ದು, ಯಾರೂ ನಂಬ್ತಿರಲ್ಲ ನಾವು ಹೇಳಿದ್ರೆ. 5D Mark 3 ಅಂತ ಬರುತ್ತೆ, ನಾವೇ ಖರೀದಿ ಮಾಡಿ ನಮ್ಮ ಹತ್ರನೇ ಹಿಡ್ಕೊಂಡ್ಬಿಟ್ಟಿದ್ವಿ. ಯಾಕೆಂದ್ರೆ ಎಷ್ಟು ಶಾರ್ಟ್ಸ್ ತೆಗಿತೀವಿ, ಹೆಂಗೆ ತೆಗಿತೀವಿ ಅಂತ ಗೊತ್ತಿಲ್ಲ ಅಂತ. ಒಂದೊಂದು ಶಾರ್ಟ್ಸ್ ಅಂತೂ ಒಂದು 50-60 ಸಲ ತೆಗ್ದಿದ್ದೀವಿ. ಯಾಕೆ ಅಂತಂದರೆ ನಮ್ದು ಇಡೀ ಸಿನಿಮಾ ಇರೋದು ಜರ್ನಿಲಿ. ಆ ಜರ್ನಿ ಮಾಡೋದ್ರೆ 5D ಏನಂತಂದರೆ ಒಳ್ಳೆ ರೆಸೊಲ್ಯೂಷನ್ ಬರುತ್ತೆ. ನೀವು ಎಂಥ ಮಾರ್ಕ್ ರೆಡ್ ಇವೇನೇನು ಬರ್ತವೆ ಕ್ಯಾಮ್ರಾಗಳು ಅದೇ ಥರ ಬರುತ್ತೆ. ಆದರೆ ಅದನ್ನು ನೀವು ಮೂವ್ ಮಾಡಬಾರ್ದು, ಮೂವ್ ಮಾಡಿದ್ರೆ ಔಟ್ ಆಫ್ ಫೋಕಸ್ ಆಗ್ಬಿಡುತ್ತೆ. ಆ ಥರ ಟೆಕ್ನಿಕಲಿ ಏನು ಕಲ್ತು ಬಂದಿರಿ, ನಾನು ತುಂಬ ಖುಷಿ ಆಯ್ತು. ಯಾಕೆಂತಂದರೆ ತುಂಬ ಟೆಕ್ನಿಕಲ್ ಆಗಿ ಮಾಡಿದ್ದೀರಾ, ಆಮೇಲೆ ಒಳ್ಳೊಳ್ಳೆ ಸ್ಕ್ರೀನ್ ಪ್ಲೇ ಬರ್ದಿದ್ದೀರಾ, ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದೀರಾ, ನಿಮಗೆ ಒಳ್ಳೆ ಭವಿಷ್ಯ ಇದೆ. ನಾನು ಎಲ್ಲರಿಗೂ, ನಾನೇನು ದೊಡ್ಡವನಲ್ಲ, ಆದ್ರೆ ಒಂದೇ ಒಂದು ಕಿವಿ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ತಾಳ್ಮೆ ಕಳ್ಕೊಬೇಡಿ ದಯವಿಟ್ಟು. ಯಾಕೆಂದರೆ ಸುಮಾರು ಜನ ಇವತ್ತು ಬಂದಿರೋ ಹುಡುಗರು ನಾನು ನೋಡ್ತಾ ಇದ್ದೀನಿ, ಸುಮಾರು ಒಂದು 50-60 ಕಾಲ್ ಡೈಲಿ ಬರುತ್ತೆ, ನಂಗೆ ಬರ್ತಾನೆ ಇರುತ್ತೆ. ನಾನು ಹೇಳೋದು ಎಲ್ಲರಿಗೂ ಅಷ್ಟೇ, 6 ತಿಂಗಳಾಗಿರಲ್ಲ, 1 ವರ್ಷ ಆಗಿರುತ್ತೆ ಅಷ್ಟೇ. ಅಷ್ಟರೊಳಗೆ ಏನೂ ಆಗಿಲ್ಲ. ಹಂಗಾಗಲ್ಲ. ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕು. ಯಾಕೆಂದರೆ ಒಂದು ರಾಗಿ ಜೋಳ ಬೆಳಿಬೇಕಾದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ, ಹಂಗೆ ನಾವು ಬೆಳೆಯೋಕ್ಕೆ. ಯಾಕೆಂದ್ರೆ ನಾವೆಲ್ಲ ಏನು ಲಕ್ಪತಿ ಮಕ್ಕಳಲ್ಲ. ಲಕ್ಪತಿ ಮಕ್ಕಳಾದ್ರೆ ಹಿಂಗೆ ಮಾಡೋ ಅವಶ್ಯಕತೆ ಇಲ್ಲ, ದೊಡ್ಡದಾಗಿ ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟು ನಾವು ಮಾಡ್ಬೋದಲ್ವಾ. ಆದರೆ ಈ ಥರ ನೀವೇನು ಪ್ರತಿಭೆಯಿಂದ ಬಂದಿರ್ತೀರಾ, ಖಂಡಿತವಾಗ್ಲೂ ನೀವು ಪ್ರತಿಭೆಯಿಂದ ಬಂದರೆ ನಿಮ್ಮ ಲೈಫು ಖಂಡಿತವಾಗ್ಲೂ ಇಲ್ಲೇ ಸ್ಥಿರವಾಗಿ ನಿಲ್ಲುತ್ತೆ. ದುಡ್ಡಿಂದ ಬಂದರೆ ಖಂಡಿತ ನಿಲ್ಲಲ್ಲ. ಹಂಗಾಗಿ ತಾಳ್ಮೆ ಇರಲಿ, ನೀವು ಆಗೋ ದಾರಿ ಎಲ್ಲರಿಗೂ ಸಕ್ಸಸ್ ಸಿಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಗೆ ಖುಷಿಯಾಗಿದೆ ಅಂತಂದರೆ, ಜಗನ್ನಾಥ್ ಸರ್ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದ್ರ ಅವಶ್ಯಕತೆ ಅವ್ರಿಗೆ ಇಲ್ಲ, ನಾನು ಅದೇ ಹೇಳಿದೆ. ಆ್ಯಕ್ಚುಲಿ ನಾನು ರಾಜಯೋಗ ಮಾಡ್ಬೇಕಾದ್ರೆ ನನಗೆ ಸೆಲೆಬ್ರಿಟಿ ಶೋ ಮಾಡಿಕೊಟ್ಟಿದ್ದು ಇವರೇನೆ. ಇಂಥವ್ರು ಹೊಸೂರಿಗೆ ಎಷ್ಟು ಎಂಕರೇಜ್, ನಮ್ಮ ಮತ್ತೆ ಎಲ್ಲ ದುಡ್ಡು ಅವರೇ ಹಾಕಿದ್ರು. ನಾನು ಅದೇ ಕೇಳಿದೆ, ಸರ್ ಇದರಿಂದ ನಿಮ್ಗೆ ಏನಂತ. ಇಲ್ಲ, ನನಗೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ನಾನು ಸಪೋರ್ಟ್ ಮಾಡಬೇಕು, ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು, ಒಳ್ಳೊಳ್ಳೆ ಪ್ರತಿಭೆಗಳು ಬರಬೇಕು ಅಂತ ನನಗೆ ಭಾಳ ಖುಷಿ ಆಯಿತು. ಹಂಗಾಗಿ ಸರ್, ನಿಮ್ಮ ಜರ್ನಿ ಹಿಂಗೆ ಮುಂದುವರಿಲಿ. ಖಂಡಿತವಾಗ್ಲೂ ದೇವ್ರು ನಿಮ್ಗೆ ಒಳ್ಳೆ ಆಶೀರ್ವಾದ ಮಾಡ್ತಾನೆ. ಯಾಕೆಂದ್ರೆ ಇಂಥ ಪ್ರತಿಭೆಗಳನ್ನ ಗುರುತಿಸೋದಿದೆಯಲ್ಲ, ಅದಷ್ಟು ಈಸಿ ಅಲ್ಲ. ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ನಮ್ಮ ಮನವಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಧರ್ಮಣ್ಣ ಕಡೂರು ಅವರೇ. ಕೆಲವು ಸರ್ಟಿಫಿಕೇಟ್ಗಳಲ್ಲಿ ಮುಖ್ಯ ಅತಿಥಿಗಳ ಕಾಲಮ್, ಅದರಲ್ಲಿ ಸಿಗ್ನೇಚರ್ನ ಹಾಗೆ ಉಳಿಸಲಾಗಿದೆ. ದಯವಿಟ್ಟು ಧರ್ಮಣ್ಣ ಕಡೂರು ಅವ್ರ ಹತ್ರ ನಿಮ್ಮ ಸಿಗ್ನೇಚರ್ನ ತಗೋಬೇಕು ಅಂತ ಕೇಳ್ಕೊತೀನಿ. ಆಟೋಗ್ರಾಫ್ ಆರ್ ಜೊತೆಗೆ ಆಟೋಗ್ರಾಫ್ ತಗೊಳ್ಳಿ. ಅದ್ರ ಜೊತೆಗೆ ಬೇಕಂದ್ರೆ ಸೆಲ್ಫಿನೂ ತಗೋಬಹುದು. ಧರ್ಮಣ್ಣ ಕಡೂರು ಅವರು ದಯವಿಟ್ಟು ಸೆಲ್ಫಿ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೇಳಿ. ಮತ್ತು ದಯವಿಟ್ಟು ಪ್ರತಿಯೊಬ್ಬರು ಹೊರಗಡೆ ಡಿಜಿಟಲ್ ಮೀಡಿಯಾದವರಿದ್ದಾರೆ, ನಿಮ್ಮ ಅನುಭವ ಈ ಕಾರ್ಯಕ್ರಮ ಹಾಗೂ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡ್ಬೋದು, ಈ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಬೋದು, ನಿಮ್ಮ ಎಲ್ಲ ಅನಿಸಿಕೆಗಳನ್ನ ಅದರಲ್ಲಿ ಅವ್ರ ಜೊತೆ ತೋಡ್ಕೋಬಹುದು ಅಂತ ಹೇಳ್ಕೊಂತ ಇದ್ದೀನಿ. ಮತ್ತೆ ನಿಮ್ಮ ಯಾವುದಾದರೂ ಒಂದು ಸಿನಿಮಾದ, ನಾವೆಲ್ಲ ಸಿನಿಮಾ ಫ್ರೆಂಡ್ಸ್ ಇದೀವಿ, ನಿಮಗೆ ಬೇಕಾದಂತ ಯಾವುದೇ ಹೆಲ್ಪ್ ಏನಾದ್ರೂ ಬೇಕಾಗಿದ್ರೆ ನಿಮ್ಮಲ್ಲಿ ಮಾತಾಡ್ಕೊಳ್ಳಿ. ಹಾಗೂ ನಮ್ಮ ಮತ್ತೊಬ್ಬ ಸ್ಪಾನ್ಸರ್ ಆದ ಪೋಸ್ಟ್ ಪ್ರೋ ಸ್ಟುಡಿಯೋಸ್ ದಯಾನಂದ್ ಅವರಿದ್ದಾರೆ, ಅವ್ರ ಜೊತೆಗೂ ದಯಾನಂದ್ ಅವ್ರ ಜೊತೆ ಕೂಡ ಮಾತಾಡ್ಬೋದು. ಡಿಜಿಟಲ್ ಮೀಡಿಯಾದವರೆಲ್ಲರಿಗೂ ಧನ್ಯವಾದಗಳು. ಹಾಗೂ ಸುಚಿತ್ರ ಫಿಲಂ ಸೊಸೈಟಿಯ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳು. ಕಡೆಯದಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಸಮುದ್ರ ಮಂಥನ
ಚಿತ್ರದ ಬಗ್ಗೆ ಯಶವಂತ್ ಅವರು ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಕೇಳ್ಕೊಂತ ಇದೀನಿ. ಆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಟೈಮ್ ಇದೆ, ಅದಕ್ಕೆ ಬೇರೆ ವೇದಿಕೆಗೆ ಹೋಗೋಣ. ಬಟ್ ಅಂದರೆ ಈಗ ಫ್ಯೂಚರ್ ಕಾಣಿಸ್ತಿದೆ, ನಾವು ಫ್ಯೂಚರ್ಗಳು ಏನೇನು ಮಾಡಬೇಕು ಅದೆಲ್ಲ ಗೊತ್ತಾಗಿದೆ, ಅದ್ರ ಬಗ್ಗೆ ಮಾತಾಡಲ್ಲ. ಬಟ್ ನಾನು ಜಗನ್ ಅವ್ರ ಬಗ್ಗೆ ಮಾತಾಡ್ತೀನಿ, ನಿಮ್ಮ ಬಗ್ಗೆ ಮಾತಾಡ್ತೀನಿ. ನೋಡಿ, ಅವರು IT ಎಂಪ್ಲಾಯಿ. ನನಗೂ ಪರಿಚಯ ಆಗಿದ್ದು ನನ್ನ ಮೊದಲನೇ ಸಿನಿಮಾ ವಿಕಿಪೀಡಿಯಾ ಸೆಲೆಬ್ರಿಟಿ ಶೋ ಮುಖಾಂತರ. ಅವರೇನು ಅಂದರೆ ಅವರಾಗೆ ಸಿನಿಮಾ ನೋಡ್ತಾರೆ, ಬಂದು ಇಷ್ಟ ಆದರೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವರೇ ಒಂದು ಶೋಗಳನ್ನ ಮಾಡ್ತಾರೆ. ಹಾಗಾಗಿ ನಮಗೆ ಈ ಥರ ಪರಿಚಯ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ನನ್ನ ಮುಂದಿನ ಸಿನಿಮಾಗೂ ಕೂಡ ಈ ಥರ ನಾವು ಕತೆ ಮಾಡ್ಕೊಂಡು ಕೂತಿದ್ದಾಗ ಇನ್ವೆಸ್ಟ್ರು ಕೊಡ್ಸೋದ್ರಿಂದ ಹಿಡಿದು ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತಾರೆ. ಸೊ ಅವಾಗ ಏನಾಗುತ್ತೆ, ಏನಾಗುತ್ತೆ ನಮಗೆ ನಿಮ್ಮಲ್ಲಿರೋ ಏನೋ ಒಂದು ಸ್ಕಿಲ್ನ ನೀವು ಗುರುತಿಸೋದೇ ಒಂದು ಟ್ಯಾಲೆಂಟ್ ನನ್ನ ಪ್ರಕಾರ. ಸೊ ಅದನ್ನು ಗುರುತಿಸಿ, ಇಲ್ಲ ಇವರು ನಿಮ್ಮಲ್ಲಿ ಇದೇ ಕೇಪಬಿಲಿಟಿ ಯಶವಂತ್, ನೀವು ಮಾಡ್ಬೋದು, ನಾವು ಮಾಡೋಣ ಅಂತೆಲ್ಲ ಬಂದು. ಸೊ ನಮಗೂ ಈಗ ಶ್ರೀನಿವಾಸ್ ಅವರಾಗಿರ್ಬೋದು, ಅವರು ಕೂಡ ಇಲ್ಲಿ ಸ್ಪಾನ್ಸರ್ ಮಾಡಿದ್ದಾರೆ, ಅವ್ರ ಸಿನಿಮಾಗಳಿಗೂ ಬ್ಯಾಕ್ ಮಾಡೋದು. ಈಗ ಇವರು ಹೇಳಿದ್ರು ರಾಜಯೋಗ ಸಿನಿಮಾದಲ್ಲಿ ಅವರು ಸೆಲೆಬ್ರಿಟಿ ಶೋ ಮಾಡಿದ್ರು ಅಂತ. ಅವ್ರಿಗೇನು ನೆಸೆಸಿಟಿ ಇಲ್ಲ, ಆ್ಯಂಡ್ ಆಲ್ಸೋ ಇದನ್ನು ಮಾಡೋವಂಥ ನೆಸೆಸಿಟಿ ಏನಿಲ್ಲ. ಅವರೇನು ಇದರಿಂದ ದುಡ್ಡು ಮಾಡಲ್ಲ, ಏನಿಲ್ಲ, ಅವರೇ ಲಕ್ಷಾಂತರ ರೂಪಾಯಿ ದುಡಿತಾರೆ. ಬಟ್ ಇದನ್ನ ಮಾಡೋ ಮುಖಾಂತರ ನಾವು ಯಾವಾಗಲೂ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತಿರ್ತೀವಿ, ಮಾಡಿದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಕನ್ನಡ ಇಂಡಸ್ಟ್ರಿನ ಮುಂದಕ್ಕೆ ತಗೊಂಡೋಗ್ಬೇಕು. ಇದು ಒಂದು ವೇದಿಕೆ. ಸೊ ನಾವೆಲ್ಲ ಸೇರಿದ್ದೀವಿ, ಇಲ್ಲೆಲ್ಲ ರೈಟರ್ಗಳಿದ್ದೀರಾ, ಡೈರೆಕ್ಟರ್ಗಳಿದ್ದೀರಾ, ಆ್ಯಕ್ಟರ್ಗಳಿದ್ದೀರಾ. ಸೊ ನಾವು ಯಾವುದೋ ಬೇರೆ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ವಿ, ಇದು ಮಾಡ್ತಾ ಇದ್ವಿ. ಅಫ್ಕೋರ್ಸ್ ಇಲ್ಲ, ಎಲ್ಲ ಬಂದ್ಬಿಟ್ಟಿದೆ ಇವಾಗ, 30 ಸೆಕೆಂಡ್ ಇಷ್ಟೇ, ಇದ್ರ ಮೇಲೆ ಹೋಗಲ್ಲ, ಎಡಿಟಿಂಗ್ ಫಾಸ್ಟ್ ಆಗಿರ್ಬೇಕು, ಅದೇ ಇರ್ಬೇಕು, ಇದಿರ್ಬೇಕು. ಸೊ ನಾವುಗಳೆಲ್ಲ ಸೇರ್ಕೊಂಡು ಯಂಗ್ಸ್ಟರ್ಸ್ಗಳು ಮತ್ತೆ ಸಿನಿಮಾಗೆ ಬರೋಂಗೆ ಮಾಡಬೇಕು. ಇಂಡಸ್ಟ್ರಿಲಿ 1 ಲಕ್ಷಕ್ಕಿಂತ ಹೆಚ್ಚು ಜನ ಡಿಪೆಂಡ್ ಆಗಿದ್ದಾರೆ. ಆ ಇಂಡಸ್ಟ್ರಿನ ನಾಶ ಆಗಕ್ಕೆ ಬಿಡಬಾರ್ದು ಅನ್ನೋದು ನನ್ನ ಒಂದು ಕಳಕಳಿಯ ಮನವಿ. ಎಲ್ಲರೂ ಸೇರಬೇಕು, ಎಲ್ಲರೂ ಸೇರಿ, ನನ್ನಿಂದ ಏನೋ ಒಂದು ಸಣ್ಣ 1% ಬರ್ಬೋದು, ನಿಮ್ಮಿಂದ ಬರ್ಬೋದು, ಎಲ್ಲರೂ ಸೇರ್ಕೊಂಡು ಮಾಡೋಣ. ಅದಕ್ಕೆ ನಮ್ದೊಂದು ಸಿನಿಮಾ ನಾವೊಂದು ಸಮುದ್ರ ಮಂಥನ ಅಂತ ಮಾಡ್ತಾ ಇದ್ದೀವಿ. ಅದು ಕೂಡ ನಾವು ಒಂದು ಒಳ್ಳೆ ಥಾಟ್ ಇಟ್ಕೊಂಡೇ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಪವನ್ ಸರ್ ಹೇಳ್ದಂಗೆ ನಾವು ಚೆನ್ನಾಗಿ ಮಾಡಲೇಬೇಕು ಅಂತಲೇ ಮಾಡೋದು. ಬಟ್ ಆ ಡಿಟರ್ಮಿನೇಷನ್ ಇಟ್ಕೊಳ್ಳೋಣ, ಮುನ್ನುಗೋಣ. ಇವತ್ತು ಕನ್ನಡ ಇಂಡಸ್ಟ್ರಿನ ಎಲ್ಲ ಮಟ್ಟಕ್ಕೂ ತಗೊಂಡೋಗುವಂಥ ಸಾಧ್ಯತೆ ಈ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಇದೆ. ನಾವು ಅದನ್ನು ಉಪಯೋಗಿಸ್ಕೊಳ್ಳೋಣ. ಸೊ ಆಲ್ ದ ಬೆಸ್ಟ್. ನನಗೂ ಕೂಡ ಆಲ್ ದ ಬೆಸ್ಟ್. ತುಂಬ ಒಳ್ಳೆ ಮಾತು ಹೇಳಿದ್ರು. ಖಂಡಿತ ನೀವು ಕಷ್ಟಪಟ್ಟು ಸಿನಿಮಾ ಮಾಡಿದ್ರೆ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಸಿನಿಮಾ ಇಷ್ಟರೇ ತುಂಬ ಜನ ಇದ್ದಾರೆ. ಆ ಥರದಲ್ಲಿ ಇವ್ರು ಹೆಂಗೆ ಒಬ್ರು ಹೇಳಿದ್ರು, ಇನ್ನೊಬ್ರು ಇದ್ದಾರೆ ಇಲ್ಲಿ ನಮ್ಮ ಗುರುಗಳು. ಅವರು ನಮಗೆ ರಾಮರಾಮರಿಂದ ಸಪೋರ್ಟ್ ಮಾಡಿದ್ದು. ನೀವು ನಂಬಲ್ಲ, ರಾಜಯೋಗನ 50 ದಿನ ಏನಾರು ಓಡ್ತು ಅಂದರೆ ಕೆಲವು ಥಿಯೇಟ್ರಲ್ಲಿ ಕೊಡಿಸಿದ್ದೆ ಅವರು. 50 ದಿನ ನಿಲ್ಲಿಸಿ ಶಾರದಾ ಥಿಯೇಟ್ರಲ್ಲಿ ಮೇನ್ ಇದರಲ್ಲಿ 50 ದಿನ ಓಡಿಸ್ಕೊಟ್ಟಿದ್ದು ತುಂಬ ಹೆಮ್ಮೆ ಆಗುತ್ತೆ. ಇಂಥವರೆಲ್ಲ ನಿಮಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ನಾವು ಮಾಡೋ ಕೆಲಸ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಸಿನಿಮಾ ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ. ಅವಾಗ ಈ ಥರದರೆಲ್ಲ ಜೊತೆ ನಿಂತ್ಕೊಂಡು ನಿಮ್ಮ ಸಕ್ಸಸ್ಸಲ್ಲಿ ಯಾವಾಗಲೂ ಬೆನ್ನೆಲುಬಾಗಿರ್ತಾರೆ ಅಂತ ಹೇಳ್ತೀನಿ. ನಮಸ್ತೆ ಎಲ್ಲ ವೇದಿಕೆ ಮೇಲೆ ಇರೋರಿಗೆಲ್ಲ ಮತ್ತು ವೇದಿಕೆ ಕೆಳಗಿರೋರಿಗೆಲ್ಲ. ನಾವು ಮಾಡಿದ್ದೇನಿಲ್ಲ, ಇವ್ರು ಕಷ್ಟಪಟ್ಟಿದ್ದಾರೆ, ನಾವು ಹಿಂದೆ ನಿಂತಿದ್ವಿ ಇಷ್ಟೇ. ಆ ಸಪೋರ್ಟಿಂದ ಇವತ್ತು ಇವ್ರು ನೋಡಿ ನಗ್ತಾ ಇದ್ದಾರೆ, ನಮ್ಮನ್ನು ನಗಿಸ್ತಾರೆ, ಜನಗಳು ನಗಿಸ್ತಾರೆ. ಅದಕ್ಕೋಸ್ಕರ ನಾವು ಇವ್ರು ಯಾವಾಗಲೂ ಸಿನಿಮಾದಲ್ಲಿ ಇರಲಿ ಅಂತ ಭಾಳ ದಿವಸದಿಂದ ಆಸೆ ಪಡ್ತಾ ಇದ್ವಿ. ಇದೇ ಥರ ನಗ್ಸೋರು ಮತ್ತು ನಮ್ಮ ಕನ್ನಡ ಸಿನಿಮಾ ಉಳಿಬೇಕು ಅಂದರೆ ಒಳ್ಳೆ ಸಿನಿಮಾಗಳು ಮಾಡಿ ಅಂತ ನಾವೆಲ್ಲರೂ ಬೇಡ್ಕೊತೀವಿ. ಯಾಕಂದರೆ ನಾವು 100 ರೂಪಾಯಿ ಕೊಡ್ತೀವಿ, ಬಟ್ ಕನ್ನಡ ಉಳಿಸಿ ಅಂತಲೇ ಎಲ್ಲರೂ ಬೇಡ್ಕೊತಾ ಇರೋದು. ಕನ್ನಡ ಉಳಿಸಿದ್ರೆ ನಮಗೆ ಇನ್ನು ಅಲ್ಲಿ ಪ್ಲಾಟ್ಫಾರ್ಮಲ್ಲಿ ಊಟ ಮಾಡೋರು ಬೇಜಾರು ಜನ ಇರ್ತಾರೆ, ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸರ್. ಕ್ಷಮಿಸಿ, ಧರ್ಮಣ್ಣ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ನಾವು ಎಕ್ಸಾಕ್ಟ್ಲಿ ನನಗೂ 10 ವರ್ಷ ಆಯ್ತು ಇಲ್ಲಿ ಇಂಡಸ್ಟ್ರಿಗೆ ಬಂದು ಸೀರಿಯಲ್ಸ್ ಎಲ್ಲ ಮಾಡ್ತಾ ಇದ್ವಿ. ನೋಡಿ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಒಂದು ಮಾತು ಹೇಳಿದ್ರು, ಒಂದೇ ಸಲ ಯಾರು ಹೀರೋಗಳಾಗಲ್ಲ, ಯಾರು ಆರ್ಟಿಸ್ಟ್ಗಳಾಗಲ್ಲ ಅಂತ. ಇವರು ಅಷ್ಟೇ. ನಾವು ಹೇಗೆ ಮಾಡೋದು ಸಿನಿಮಾಗಳನ್ನ, ಈ ಥರ ಸೀರಿಯಲ್ ಆಗ್ತಾ ಇದೆ, ಶಾರ್ಟ್ ಫಿಲ್ಮ್ ಮಾಡೋದಕ್ಕೂ ನಮಗೆ ದಾರಿಗಳು ಕಾಣಿಸ್ತಿರ್ಲಿಲ್ಲ. ಇವರು 5D ಇಟ್ಕೊಂಡು ಮಾಡಿದಾಗ, ಫಾರ್ ಎಕ್ಸಾಂಪಲ್ ಲೂಸಿಯಾದಲ್ಲಿ ಪವನ್ ಸರ್ ಕೂಡ ಕ್ರೌಡ್ ಫಂಡ್ ಮಾಡಿದಾಗ, ನಾನು ನನ್ನ ಫಸ್ಟ್ ಸಿನಿಮಾ ಕ್ರೌಡ್ ಫಂಡಿಂಗ್ ಮಾಡಿದ್ದು. ಈಗಲೂ ಮಾಡ್ತಾ ಇರೋದು ಅದೇ ಮಾಡೆಲ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಇನ್ಸ್ಪಿರೇಷನ್ ಆಗ್ತಾರೆ ಅಂದರೆ, ಈವನ್ ನನ್ನ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಸತ್ಯ ಪಿಕ್ಚರ್ಸ್ ಅವರು. ಸೊ ಒಂದು ಟೀಮ್ ಬಂದರೆ ಒಂದು 50 ಜನ ಫಾಲೋ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ನನಗೆ ಯಾವಾಗಲೂ ಇವರು ಒಬ್ಬ ಇಷ್ಟವಾದ ನಟ. ಇವ್ರ ಟೀಮ್ ಕಂಡ್ರೆ ಇಷ್ಟ ನನಗೆ. ರಾಮರಾಮರೇ ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ ಎಲ್ಲರೂ ಕೂಡ. ಸೊ ನಮಗೆ ಎಷ್ಟು ಇನ್ಸ್ಪಿರೇಷನ್ ಆಗಿರುತ್ತೆ. ರಂಗಿತರಂಗ ಆಗಿರ್ಬೋದು, ರಾಮರಾಮರೇ ಆಗಿರ್ಬೋದು, ಅಥವಾ ಲೂಸಿ ಆಗಿರ್ಬೋದು, ಇವೆಲ್ಲ ಸಿನಿಮಾಗಳಿಂದ ನಾವು ಇಲ್ಲ ಏನೋ ಮಾಡ್ಬೋದು ಅಂತ. ಸೊ ಹಾಗೇನೆ ನೀವು ಮಾಡೋ ಸಿನಿಮಾಗಳು ಇನ್ನೊಂದಷ್ಟು ಜನಕ್ಕೆ ಮಾದರಿ ಆಗಲಿ, ನಾವು ಮಾಡೋವಂಥ ಸಿನಿಮಾಗಳು ಎಲ್ರಿಗೂ ಮಾದರಿ ಆಗಲಿ. ಸೊ ಅಲ್ಲಿಗೆ ಮಾತು ನಿಲ್ಸೋಣ. ಥ್ಯಾಂಕ್ ಯು ಸೋ ಮಚ್ ಯಶವಂತ್. ಇವತ್ತು ಮಾತು ನಿಲ್ಸಿದ್ದೀರಾ. ಸಮುದ್ರ ಮಂಥನ ಜೊತೆಗೆ ನಿಮ್ಮ ಮಾತು ಮತ್ತೆ ಕಂಟಿನ್ಯೂ ಆಗುತ್ತೆ.